ನಮ್ಮ ದೇವರ ಸನ್ನಿಧಾನ ಎಲ್ಲ ಅಲ್ಲಿ ಹೊರಟೋಗ್ಬಿಡ್ತಾ ಆದ್ದರಿಂದ ನಾವು ಮಾಡೋದೇ ಇಲ್ಲ, ಪೂಜೆ ಮಾಡೋದಿಲ್ಲ. ಅಂದ ಮೇಲೆ ಅದು ಹೇಗೆ ಅಂತ ಆಗ ಹೇಳ್ತಾನೆ ಸ್ವಾಮಿ, ನಿಜವಾಗಿಯೂ ನನಗಿವತ್ತು ದೇವರ ಅವಕಾಶ ಕೊಟ್ಟದ್ದೇನು ಅಂದರೆ, ನೀನು ಅನುಗ್ರಹ ಮಾಡಿದ್ದೇನು ಅಂದರೆ, ನಿನ್ನನ್ನು ಎದುರಿನಲ್ಲಿ ಕೂಡಿಸಿ ಇಟ್ಟು ಆಹ್ನಿಕ ಮಾಡಿಕೊಳ್ಳೋ ಭಾಗ್ಯ ಕೊಟ್ಟಿದ್ದೀಯಲ್ಲ. ನೀನು ಅಪ್ರತ್ಯಕ್ಷನಾಗಿ ಇರುವ ಶಾಲಿಗ್ರಾಮಾದಿಗಳನ್ನೋ ಪ್ರತಿಮೆಗಳನ್ನೋ ಇಟ್ಟುಕೊಂಡು ಪೂಜೆ ಮಾಡ್ತೀವಿ, ಅದರೊಳಗಡೆಗೆ ಇದ್ದೇ ಅಂತ ಅನುಸಂಧಾನ ಇರ್ತದೆ. ಇವತ್ತು ಎದುರಿನಲ್ಲಿ ಕೂತಿದ್ದೀಯಲ್ಲ, ಎಂಥ ಭಾಗ್ಯ ನಮ್ಮದು. ನಾವು ಸಾಮಾನ್ಯವಾಗಿ ದೇವರ ಪೂಜೆ ಮಾಡೋ ಕಾಲಕ್ಕೆ ಸ್ವಲ್ಪ ಲಕ್ಷ್ಯ ಬೇರೆ ಕಡೆ ಹೋಗ್ತಿರ್ತದೆ ರೀ. ಯಾಕೆ ಗೊತ್ತೇನು? ಅಲ್ಲಿ ಜಗದೊಡೆಯನಾದ ಭಗವಂತನಿದ್ದಾನೆ ಅಂತ ನಮಗೆ ಎಚ್ಚರಿರೋದಿಲ್ಲ. ಶಾಲಿಗ್ರಾಮ ಚಕ್ರಾಂಕಿತ ಎಲ್ಲ ಇರ್ತದೆ, ಹೆಂಡತಿ ಮಕ್ಕಳು ಸಂಬಂಧಿಕರೆಲ್ಲ ಮಾತಾಡ್ತಿರ್ತಾರೆ, ಅವ್ರ ಜೊತೆಗೆ ಮಾತಾಡ್ತಾ ಈ ಪೂಜೆಯನ್ನು ಮಾಡ್ತೇವೆ. ಸುಮ್ಮನೆ ಒಂದು ಮಾತು ಹೇಳ್ತೇವೆ, ನನ್ನ ಮನೆಗೆ ನೀವು ಬಂದಿದ್ದೀರಿ ಅಂತ ಇಟ್ಕೊಳ್ರಿ, ನೀವು ಎದುರಿನಲ್ಲಿ ಕೂತಿರುವಾಗ ನಾನು ಮೊಬೈಲ್ ತೊಗೊಂಡು ಹೀಗೆ ನೋಡ್ತಾ ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ರೆ ನಿಮ್ಗೆ ಏನಾಗ್ತದೆ ಹೇಳೋಣ ಅಂತ. ಇರಿಟೇಟ್ ಆಗಲ್ವಾ? ಸಿಟ್ಟು ಬರಲ್ವಾ? ಇವನು ಮನೆಗೆ ಯಾಕೆ ಬರಬೇಕಾಗಿತ್ತು ರೀ ನಾವು ಅಂತ. ನಾವು ನಿತ್ಯ ದೇವರ ಪೂಜೆಯಲ್ಲಿ ಮಾಡೋದು ಇಷ್ಟೇ ಕೆಲಸ. ನಾವು ನಿತ್ಯ ದೇವರ ಪೂಜೆಯಲ್ಲಿ ಮಾಡೋದು ಇದೇ ಕೆಲಸ. ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದಾರೆ, ಎದುರಿಗೆ ಕೂತಿದ್ದಾರೆ, ಮಾತಾಡ್ತಿದ್ದಾರೆ, ನಾನು ಅವ್ರ ಪಾಡಿಗೆ ಅವ್ರು ಮಾತಾಡ್ತಾರೆ, ನಾನು ಪಾಡಿಗೆ ನಾನು ಫೇಸ್ಬುಕ್ ನೋಡ್ತಾ ಇದ್ದರೆ ಎಷ್ಟು ಉರಿದು ಹೋಗಬೇಡ ಅವರಿಗೆ, ಯಾಕಾದರೂ ಬರಬೇಕು ಇವ್ರ ಮನೆಗೆ ಅಂತ. ನಿತ್ಯವೂ ದೇವರು ನಾವು ಮಾಡುವ ಈ ತರಹದ ಪೂಜೆಯನ್ನು ಸ್ವೀಕಾರ ಮಾಡಿ ಅನುಗ್ರಹ ಮಾಡ್ತಾನೆ ಅಂದರೆ ಪರಮ ಕರುಣಾ ಸಿಂಧುವಮ, ಅಷ್ಟೇ, ಇನ್ನೇನಲ್ಲ. ಹಾಗಾಗಿ ಅಕ್ರೂರ ಅಂದ, ಸ್ವಾಮಿ ನೀನು ಎದುರಿನಲ್ಲಿ ಕೂಡು, ಸಂತೋಷಪಟ್ಟು ಈ ನದಿಯಲ್ಲಿ ಎಳೆದು ಸ್ನಾನ ಮಾಡ್ತೇನೆ, ಅನೇಕ ಮಾಡ್ತೇನೆ, ಮಾಡು ಹೋಗು ಅಂದ. ಸ್ನಾನಕ್ಕೆ ಹೋದ. ನಿಮಜ್ಜ ತಸ್ಮಿನ್ ಸಲಿಲೆ ಜಪನ್ ಬ್ರಹ್ಮ ಸನಾತನಂ ತಾವೇವ ದದೃಶೇ ಕ್ರೂರೋ ರಾಮಕೃಷ್ಣೋ ಸಮನ್ವಿತವು. ಸ್ನಾನ ಮಾಡಿ ಎದ್ದಿದ್ದಾನೆ, ಇಲ್ಲಿಯವರೆಗೆ ನೀರಿದೆಯಂತೆ, ನಾಭಿಯವರೆಗೆ ನೀರಿದೆಯಂತೆ. ಎರಡೂ ಕೈಗಳನ್ನು ಜೋಡಿಸಿ ಗಾಯತ್ರಿ ಮಂತ್ರವನ್ನು ಜಪ ಮಾಡಲಿಕ್ಕೆ ಶುರು ಮಾಡ್ತಾನಂತೆ. ವೇದವ್ಯಾಸದೇವರು ಅದು ಪಿಕ್ಚರೈಸ್ಡ್ ಆಗುವಂತೆ ಬರೀತಾರೆ. ಅವನು ಸ್ನಾನ ಮಾಡಿ ಅಂಗೋಸ್ತ್ರ ಕಟ್ಟಿಕೊಂಡ, ಎದ್ದು ನಿಂತ, ಹೀಗೆ ಹಿಡಿದುಕೊಂಡು ಗಾಯತ್ರಿ ಮಂತ್ರವನ್ನು ಜಪ ಮಾಡ್ತಾ ಇದ್ದಾನೆ. ತಾವೇವ ದದೃಶೌ ಅಕ್ರೂರೋ ರಾಮಕೃಷ್ಣವು ಸಮನ್ವಿತವು. ನೀರಿನಲ್ಲಿ ಯಾರೋ ಕಾಣಿಸಿದಂತೆ ಪ್ರಾರಂಭ ಆಯಿತು. ಅರೆ ನೀರಿನಲ್ಲಿ ಯಾರು ಕಾಣ್ತಿದ್ದಾರೆ ಅಂತ ಮುಳುಗು ಹಾಕಿದಾಗ ರಥದಲ್ಲಿ ಕುಳಿತ ಕೃಷ್ಣ ಬಲರಾಮರೇ ಅಲ್ಲಿ ಕಾಣಿಸಿದ್ರಂತೆ. ಅವನಂದ, ಇದೇನಿದು, ಸರಿಯೋ ಸ್ವತಪ್ಪೋ ತೌ ರಥಸ್ಥೌ ಕಥಮಿಹ ಸ್ವತೌ ಆನಕದುಂದುಬೇ. ಹೇ ರಥದಲ್ಲಿ ಕುಳಿತವರು ನೀರಿನಲ್ಲಿ ಹೇಗೆ ಅಂತ ಎದ್ದು ನೋಡಿದ್ನಂತೆ. ನೋಡಿದ್ರೆ ಮೇಲೆ ಕೂತಿದ್ದಾರೆ, ಇಬ್ಬರೂ ಮುಗುಳ್ನಗೆ ನಗುತ್ತಿದ್ದಾರೆ. ಏನೋ ಅಕ್ರೂರ ಅಂದರು, ಏನಿಲ್ಲ ಅಂತ ಮತ್ತೆ ಮುಳುಗಿದಾಗ ಭೂಯಸ್ತತ್ರಾಪಿ ಸೋದ್ರಾಕ್ಷಿ ಸ್ತೂಯಮಾನ ಮಹೇಶ್ವರಂ. ಈ ಬಾರಿ ನೋಡಿದ್ದು ಕೃಷ್ಣ ಬಲರಾಮನಲ್ಲ, ಮತ್ತೆ ಆ ಬಲರಾಮ ಶೇಷನಾಗಿ ಪರಿವರ್ತನೆಯಾದದ್ದನ್ನು ಕಂಡನಂತೆ. ಬಲರಾಮನೇ ಹಾವಾದ ದೊಡ್ಡ ಶೇಷ ಆದ. ಅದರ ಮೇಲೆ ವಿಷ್ಣು ಪರಮಾತ್ಮ ಕೂತ್ಕೊಂಡು ಒಂದು ಪಾದ ಮೇಲೆ ಒಂದು ಪಾದ ಹಾಕಿ ಶಂಖಚಕ್ರಾದಿಗಳನ್ನು ಹಿಡ್ಕೊಂಡಿದ್ರೆ ಸಿದ್ಧೈಹಿ ಭುಜಂಗಪತಿಭಿ ಸುರೈಹಿ ಸುರನರ್ತಕ ಗಂಧರೈಹಿ ಎಲ್ಲ ಬಂದಿದ್ದಾರಂತೆ. ಶೇಷದೇವರ ಪರಂಪರೆಯ ಹಾವುಗಳು ಎಷ್ಟಿದ್ವಲ್ಲ ಅಷ್ಟೂ ಹಾವುಗಳು ಬಂದಿದ್ವಂತೆ. ಅಲ್ಲಿ ಕೃಷ್ಣನ ಹಿಂದೆ ನಿಂತುಕೊಂಡು ಸ್ತೋತ್ರ ಮಾಡ್ತಾ ಇವೆ ಅಂತೆ. ಈ ರೂಪವನ್ನು ನೋಡಿದ್ದಾನೆ, ಗಾಬರಿಯಾಗೋಯ್ತು. ಇದೇನಪ್ಪ ಅಂತ ಮತ್ತೊಂದು ಸಾರ್ತಿ ಮೇಲೆದ್ದ. ಅಲ್ಲಿ ಮೇಲಿದ್ದವರಿಬ್ಬರು ಇನ್ನೂ ಸ್ಮೈಲ್ ಇದ್ದಾರೆ. ಮೂರನೇ ಬಾರಿ ಮುಳುಗಿದಾಗ ಆಗೋಯ್ತು. ಯಾರ್ಯಾರು ಬಂದಿದ್ರು ಅಂತ ಕೇಳಿದ್ರೆ ಆ ದೇವರನ್ನ ಹೇಳ್ತಾರೆ, ಸಹಸ್ರ ಶಿರಸಂ ದೇವಂ ಸಹಸ್ರ ಫಣಿಮೌಲಿನಂ ನೀಲಾಂಬರಂ ಬಿಸಶ್ವೇತಂ ಶೃಂಗೈಶ್ವೇತ ವಿವಸ್ಥಿತಂ. ಆ ಶೇಷದೇವರಿಗೆ 1000 ಹೆಡೆಗಳು ಕಾಣಿಸ್ತದಂತೆ. 1000 ಹೆಡೆಗಳು. 1000 ಹೆಡೆ ಮಧ್ಯದಲ್ಲಿ ಶ್ರೀಕೃಷ್ಣ ಕೂತಿದ್ದಾನೆ. ಹೇಗೆ ಕೂತಿದ್ದಾನೆ? ಘನಶ್ಯಾಮಂ ಪೀತಕೌಶೇಯ ವಾಸಸಂ ಪುರುಷಂ ಚತುರ್ಭುಜಂ ಶಾಂತಂ. ಇಲ್ಲೂ 4 ಭುಜವನ್ನು ತೋರಿಸ್ತಿದ್ದಾನೆ. ಹುಟ್ಟಿದಾಗ ಏನು 4 ಭುಜ ಇದೆಯೋ ಅದೇ 4 ಭುಜವನ್ನು ತೋರಿಸ್ತಾ ಇದ್ದಾನೆ. ಮುಂದಿನ ಒಂದು ಮಾತು ಹೇಳಬೇಕು ಅಂತ ನನ್ನ ಅಪೇಕ್ಷೆ. ಇದು ನಿಮ್ಮ ವಿಷಯ ಗೊತ್ತಾಗಿದೆ ಏನು? ಶ್ರೀವತ್ಸ ವಕ್ಷ ಸಂಭ್ರಾಜತ್ ಕೌಸ್ತುಭಂ ವನಮಾಲಿನಂ. ಬ್ರಹ್ಮದೇವರು ರುದ್ರದೇವರು ಎಲ್ಲರೂ ಇದ್ದರು. ಸುನಂದನಂದ ಪಾರ್ಷದರು, ಅವರೇನು ದ್ವಾರಪಾಲಕರಿದ್ದರು, ಅವರೆಲ್ಲ ಇದ್ದರು. ನೆಕ್ಸ್ಟ್ ಸೆಂಟೆನ್ಸ್ ಏನು? ಪ್ರಹ್ಲಾದ ಬಂದಿದ್ದ ಅಂತ ಬರೀತಾರೆ. ಸ್ವಲ್ಪ ನೋಟ್ ಮಾಡ್ಕೊಳ್ಬೇಕಾದ ಅಂಶ. ಯಾವತ್ತು ಅಕ್ರೂರನು ಯಾವಾಗ ಯಮುನೆಯಲ್ಲಿ ಸ್ನಾನ ಮಾಡಿದ ಆಗ ದೇವರ ಸ್ತೋತ್ರ ಮಾಡಲಿಕ್ಕೆ ಪ್ರಹ್ಲಾದರಾಜರು ಬಂದಿದ್ರು ಅಂತ ಬರೀತಾರೆ ವೇದವ್ಯಾಸದೇವರು. ಯಾವಾಗ ಪ್ರಹ್ಲಾದರಾಜರ ಅವತಾರ ಯಾವಾಗ ಕಂಡದ್ದು? ಪ್ರಹ್ಲಾದ ನಾರದ ವಸು ಪ್ರಮುಖೈರ್ ಭಾಗವತೋತ್ತಮೈ. ಏನು ವಿಶೇಷಣ ಕೊಟ್ಟಿದ್ದಾರೆ ಪ್ರಹ್ಲಾದರಾಜರಿಗೆ? ಭಾಗವತೋತ್ತಮರು. ಭಾಗವತೋತ್ತಮರಾದ ಪ್ರಹ್ಲಾದರಾಜರು, ನಾರದರು, ವಸುಗಳೇ ಮೊದಲಾದವರು ಬಂದು ಸ್ತೂಯಮಾನಂ ಸ್ತೋತ್ರ ಮಾಡ್ತಿದ್ದಾರೆ. ಹೆಂಗ? ಪೃಥಂಗ್ ಮಾರ್ಗೈಹಿ ವಚೋಭಿರಬಲಾತ್ಮಭಿಹಿ. ಎಲ್ಲರೂ ಕೂಡ ಒಟ್ಟಿಗೆ ಭಜನೆ ಮಾಡ್ತಿಲ್ಲ, ಸಾಮೂಹಿಕ ಭಜನೆ ಅಲ್ಲ.
ನಾರದರು ಒಮ್ಮೆ ಪ್ರತ್ಯೇಕ ಸ್ತೋತ್ರ, ಪ್ರಹ್ಲಾದರಾಜರು ಪ್ರತ್ಯೇಕ ಸ್ತೋತ್ರ, ವಸುದೇವತೆಗಳ ಪ್ರತ್ಯೇಕ ಸ್ತೋತ್ರ, ಹೀಗೆ ಪ್ರತ್ಯೇಕವಾಗಿ ಸ್ತೋತ್ರ ಮಾಡಿದ್ದಾರೆ. ಮೊದಲನೇ ವಿಶ್ವರೂಪಕ್ಕೂ ಎರಡನೇ ವಿಶ್ವರೂಪಕ್ಕೂ ಮೂರನೇ ವಿಶ್ವರೂಪಕ್ಕೂ ವ್ಯತ್ಯಾಸ ತಿಳ್ಕೊಳ್ರಿ. ಮೂರನೇ ವಿಶ್ವರೂಪದಲ್ಲಿ ಪ್ರಹ್ಲಾದರಾಜರು ಬಂದಿದ್ದಾರೆ, ಉಳಿದ ಕಡೆಗಿಲ್ಲ. ಹಾಗಾದರೆ ಇದೆಂಥ ಅದ್ಭುತವಾದ ವಿಶ್ವರೂಪ ಇರಬೇಕು ಅಕ್ರೂರನಿಗೆ. ಅದಕ್ಕೆ ಗಿರಯ ಗದ್ಗದಯ ಸ್ತೌಷಿತ್ ಸತ್ವಮಾಲಂಬ್ಯ ಸಾತ್ವತಃ ಪ್ರಣಮ್ಯ ಮೂರ್ಧ್ನಾವಹಿತ ಕೃತಾಂಜಲಿ ಪುಟಶ್ಚನೈ. ನೀರಿನಲ್ಲೇ ಸಾಷ್ಟಾಂಗ ನಮಸ್ಕಾರ ಹಾಕಿ ಆ ಕೃಷ್ಣನನ್ನು ಕಂಡು ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅಕ್ರೂರ. ಭೀಷ್ಮಾಚಾರ್ಯರು ಇದನ್ನು ನೆನಪಿಟ್ಟುಕೊಳ್ಳಿ ಎಲ್ಲ ಜನ ಅಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಏನು ನೆನಪಿಟ್ಕೋಬೇಕು? ಭೀಷ್ಮಾಚಾರ್ಯ ಏನು ನೆನಪಿಟ್ಕೊಳ್ಳಿಕ್ಕೆ ಹೇಳ್ಯಾರ? ಭಗವಂತ ಅಕ್ರೂರನಿಗೆ ಅನುಗ್ರಹ ಮಾಡಿದ್ದಾನೆ ಅಂತ ಅನ್ನೋದನ್ನು ಲೋಕವೆಲ್ಲ ನೆನಪಿಟ್ಕೊಳ್ಬೇಕಂತೆ. ಅಲ್ರಿ, ಅದೇನು ವ್ಯವಸ್ಥೆ ಮಾಡಿದ್ದಾರೆ ಅಂದರೆ, ವಿಷ್ಣು ಸಹಸ್ರನಾಮ ಹೇಳುವಾಗ ಅಕ್ರೂರ ಪೇಶಲೋ ದಕ್ಷ ದಕ್ಷಿಣ ಕ್ಷಮಿಣಾಂ ವರಹ. ಏನು ಅದ್ಭುತ ಅಲ್ಲ? ಅಕ್ರೂರ ಪೇಶಲೋ ದಕ್ಷ ದಕ್ಷಿಣ ಕ್ಷಮಿಣಾಂ ವರಹ. ಎರಡು ಶಬ್ದಗಳನ್ನು ಜೋಡಿಸಿದ್ದಾರೆ. ಸ್ವಲ್ಪ ಒಂಚೂರು ಆ ಕಡೆ ಹೋಗಿ ಬರ್ತೀನಿ. ದೇವರ ಹೆಸರೇನು? ಅಕ್ರೂರ. ಅಕ್ರೂರನ ಹೆಸರಲ್ಲದು, ದೇವರ ಹೆಸರು. ಮೂಲತಃ ವಿಷ್ಣುವಿನ 1000 ನಾಮದಲ್ಲಿ ಅಕ್ರೂರನ ಹೆಸರು. ಆ ಹೆಸರನ್ನು ಈ ಅಕ್ರೂರ ಇಟ್ಟುಕೊಂಡಿದ್ದಾನೆ. ಭೀಷ್ಮಾಚಾರ್ಯ ಏನು ಮಾಡಿದರು? ನಿಮಗೆ ಅಕ್ರೂರ ಅಂತ ಹೇಳಿದಾಗ ಇವ ತಲೆಯಾಗಿ ಬರ್ತಾನೆ, ನಿಜವಾಗಿ ಅವನ ಹೆಸರು. ಹಾಗಾದರೆ ಅವನ ಹೆಸರು ಒಂದು ಯಾಕಾತು ಅಂದರೆ, ಅಕ್ರೂರನಿಗೆ ವಿಶ್ವರೂಪ ತೋರಿದ್ದು ನಿಮಗೆ ನೆನಪಿರಲಿ ಅಂತ ಅಕ್ರೂರ ಪೇಶಲೋ ದಕ್ಷ ಕ್ಷಮಿಣಾಂವರಹ ಅಂತ ಹೇಳಿದ್ದಾರೆ. ಅದು ಕೊನೆಗೇನು ಕ್ಷಮಿಣಾಂವರಹ ಅಂತ ಹೇಳಿದ್ದು? ಕ್ಷಮೆ ಮಾಡುವರಲ್ಲಿ ಅದ್ಭುತನಾದವನು ಪರಮಾತ್ಮ ಅಂತ. ಏನು ಕ್ಷಮೆ ಮಾಡೋದು? ಅಲ್ರಿ, ಅವರು ಭೃಗು ಋಷಿಗಳು ಒದ್ರು ಪಾಪ. ಗೋಪಗುರುವಿನ ಮಡದಿ ಭೃಗುನಗ ಚಾಪ ಮೊದಲಾದವರು ಮಾಡಿದ ಮಹಾಪರಾಧಗಳೆಣಿಸಿದನೆ ಕರುಣಾ ಸಮುದ್ರ ಹರಿ. ಪಾಪಕರ್ಮವ ಸಹಿಸುವರೆ ಲಕ್ಷ್ಮೀಪತಿಗೆ ಸಮನಾದ ದಿವಿಜರನು ಈ ಪಯೋಜ ಭವಂಡದೊಳಗಾವಲ್ಲಿನ ಕಾಣೆ. ನಾವು ಎಂಥ ಪಾಪ ಮಾಡಿದ್ರು ಸಹನ ಮಾಡ್ತಾನೆ ಅನ್ಲಿಕ್ಕೆ ಇವುಗಳನ್ನು ಹೇಳ್ಯಾರ. ಅವ್ರು ಯಾರೂ ತಪ್ಪೇ ಅಲ್ರಿ, ಖರೆ ಕೇಳಿದ್ರೆ ಅವ್ರು ಯಾರ್ದೂ ಅಲ್ಲೇ ಇಲ್ಲ. ಅಕ್ರೂರ ಮಾಡಿದಂಥ ಮಹಾ ಅಪರಾಧವನ್ನು ಉಳಿದವ್ರು ಮಾಡೇ ಇಲ್ಲ. ಭಾಳ ಎಕ್ಸ್ಟ್ರಾ ಹೇಳ್ಬೇಡ್ರಿ ಆಚಾರ, ಸುಮ್ಮನೆ ಎಷ್ಟದ ಅಷ್ಟು ಹೇಳಿ ಪುರಾಣದಾಗ. ಅದು ಅಕ್ರೂರ ಏನು ತಪ್ಪಣೆ? ಭೃಗು ಋಷಿಗಳು ಒದ್ರು, ಅದಕ್ಕಿಂತ ಹೆಚ್ಚಿಂದ ಹೋಗಲಿ. ಆಮೇಲೆ ಇಂದ್ರದೇವರು ಮಳೆ ಸುರಿಸಿದ್ರು, ಆಯಿತು. ತಾರಾದೇವಿ ತಪ್ಪು ಮಾಡಿ ಅದು ಯಾವುದೂ ಅಲ್ಲ. ಸತ್ಯಭಾಮ ಅಂತ ಒಬ್ಬಳಿದ್ಲು, ಕೃಷ್ಣನ ಹೆಂಡತಿ ಆದವಳು. ಸತ್ಯಭಾಮನಪ್ಪ ಸತ್ರಾಜಿತ ಅಂತ ಅವನ ಹೆಸರು. ಈ ಸತ್ರಾಜಿತನಿಗೆ ಅವ ಸಾತ್ಯಕಿ, ಕೃತವರ್ಮ, ಅಕ್ರೂರ, ಸಾಲ್ವ ಅಂತ 3 ಜನ ಫ್ರೆಂಡ್ಸು, ಅವನಿಗೆ ಬೇಕಾದವರು, ಬಹಳ ಮಿತ್ರರು. ತನ್ನ ಮಗಳಾದ ಸತ್ಯಭಾಮಾದೇವಿಯನ್ನು ಅವ್ರು ಕೇಳಿದ್ರಂತ 3 ಮಂದಿಯೊಳಗೆ. ಕೃತವರ್ಮ, ಮತ್ತು ಸಾಲ್ವ ಮತ್ತು ಅಕ್ರೂರ 3 ಮಂದಿ ಕೇಳಿದ್ರಂತ, ನಿಮ್ಮ ಮಗಳನ್ನು ಕನ್ಯಾದಾನ ಮಾಡಿಕೊಡುವಂತ. ಏನು ಹೇಳಿದ್ದವ ಸತ್ರಾಜಿತ? ಕೊಡ್ತೀನಿ ತಗೋ, ನೀವು 3 ಮಂದಿಗೆ ಯಾರಿಗೊಬ್ಬ ಲಗ್ನ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ದ. ಅಕ್ರೂರ ಮನಸ್ಸಿನಲ್ಲಿ ಆಸೆ ಮಾಡ್ಕೊಂಡು ಕೂತಿದ್ದ. ಸತ್ಯಭಾಮ ನನ್ನ ಹೆಂಡತಿ, ಸತ್ಯಭಾಮ ನನ್ನ ಹೆಂಡತಿ, ಸತ್ಯಭಾಮ ನನ್ನ ಹೆಂಡತಿ ಅಂತ ತಿಳ್ಕೊಂಡು. ಇದರಂಥ ಅಪರಾಧ ಇನ್ಯಾವುದಾರು ಇದೆಯಾ ಜಗತ್ತಿನಲ್ಲಿ? ಭಗವಂತನ ಪತ್ನಿಯಾದ ಮಹಾಲಕ್ಷ್ಮಿಯನ್ನ ನನ್ನ ಹೆಂಡತಿ ನನ್ನ ಹೆಂಡತಿ ನನ್ನ ಹೆಂಡತಿ ಅಂದಿದ್ದ. ಅಂಧಂತಮಸ್ಸಿಗೆ ಹೋಗಬೇಕಾಗಿತ್ತು ಅಕ್ರೂರ. ಆದರೆ ದೇವರು ಎಂಥ ಕರುಣೆಯನ್ನು ಮಾಡಿದ್ದಾನವನಿಗೆ ಅಂದರೆ, ಕ್ಷಮಿಣಾಂ ವರಹ, ಎಲ್ಲ ಕ್ಷಮಿಸಿ ಸ್ಯಮಂತಕ ಮಣಿಯನ್ನು ಅವನಿಗೇ ಕೊಟ್ಟು ನೀನೇ ಇಟ್ಟುಕೊಂಡಿರು ಅಂತ ಹೇಳಿದ್ನಂತೆ. ಇದು ಕ್ಷಮೆ ಅಲ್ವಾ? ಇದು ಕ್ಷಮೆ ಅಲ್ವಾ? ಭಗವಂತನ ಪತ್ನಿಯನ್ನು ನನ್ನ ಪತ್ನಿ, ಯಾರೋ ಲೋಕದಲ್ಲಿ ಬೇರೆ ಪತ್ನಿ ಇದ್ದಾಳೆ ನನ್ನ ಹೆಂಡತಿ ಅಂದರೆ ಸದ್ಕೊಳ್ಬಿಡೇನೋ ಒಂದು ನರಕಾದರ್ಥಗಳು ಅಂತ. ಆದರೆ ಇಲ್ಲಿ ಹೇಳುವಾಗ ಭಗವಂತನ ಪತ್ನಿಯಾಗುವ ಮಹಾಲಕ್ಷ್ಮಿಯನ್ನ ನನ್ನ ಹೆಂಡತಿ ಅಂತ ಉಪಾಸನೆ ಮಾಡಿದರೆ, ತಿಳ್ಕೊಂಡ್ರೆ ಎಂಥ ಅನರ್ಥ ಆಗಬೇಕು. ಅದಕ್ಕೆ ಅದೇ ಶ್ಲೋಕದಲ್ಲಿ ಅಕ್ರೂರಃ ಪೇಶಲಃ ದಕ್ಷಃ ಕ್ಷಮಿಣಾಂ ವರಹ ಅಂತ ಕೃಷ್ಣನಿಗೆ ವಿಶೇಷಣ ಕೊಟ್ಟಿದ್ದಾರೆ ಭೀಷ್ಮಾಚಾರ್ಯ. ಆ ಅಕ್ರೂರನಿಗೆ ಒಂದು ತೋರಿಸಿದ್ದು. ಇದಾದ ಮೇಲೆ ಅಕ್ರೂರನಿಗೆ ತೋರಿಸಿ ಆದ ಮೇಲೆ ಮುಂದಿಂದು ವಿಶ್ವರೂಪವನ್ನು ನಾವು ನೋಡಬೇಕು ಅಂತ ಆದರೆ ಭೀಷ್ಮಕ ಮಹಾರಾಜನಿಗೆ ತೋರಿಸಿರುವಂಥ ವಿಶ್ವರೂಪ. ಯಶೋದೆಗೆ 2 ಬಾರಿ ತೋರಿಸಿದಾಗಲೂ ಭಿನ್ನ ಭಿನ್ನವಾದ ವೃತ್ತಿಗಳು, ಅಕ್ರೂರನಿಗೆ ತೋರಿಸಿದಾಗಲೂ ಭಿನ್ನವಾದ ವೃತ್ತಿ. ಯಶೋದೆಗೆ ಮೊದಲನೇ ಸರ್ತಿ ತೋರಿಸಿದ್ದು ನಿಮ್ಮಪ್ಪ ಅಂತ, ಎರಡನೇ ಸರ್ತಿ ತೋರಿಸಿದ್ದು ಸಾಕ್ಷಿಯಾಗಿರೋ ಜಗತ್ತಿಗೆ ಅಂತ, ಅಕ್ರೂರನಿಗೆ ತೋರಿಸುವಾಗ ಪ್ರಹ್ಲಾದರಾಜರು ಬಂದಿದ್ದು ಸ್ತೋತ್ರ ಮಾಡಲಿಕ್ಕೆ ಅಂತ, 3ನೇದ್ದು ಭೀಷ್ಮಕ ಮಹಾರಾಜ. ಇಲ್ಲೇನಾಯಿತು? ಭೀಷ್ಮಕ ಮಹಾರಾಜನಿಗೆ ಮಗಳಾಗಿ ರುಕ್ಮಿಣೀ ದೇವಿ ಹುಟ್ಟಿದ್ದಾಳೆ. ಆ ರುಕ್ಮಿಣೀ ದೇವಿಯ ಸ್ವಯಂವರವನ್ನು ಏರ್ಪಾಟು ಮಾಡಿದ್ದಾನೆ. ಸ್ವಯಂವರ ಅಂತಂದರೆ ಕ್ಷತ್ರಿಯರಲ್ಲಿ ಒಂದು ನಿಯಮ, ನಮ್ಮಲ್ಲಿ ಇದ್ದಂತೆ ಅಲ್ಲ.
ಇಲ್ಲಿ ಸಾಮಾನ್ಯವಾಗಿ ಬ್ರಾಹ್ಮಣರಲ್ಲಿ ತಂದೆ ತಾಯಿಗಳು ಗುರುತು ಮಾಡಿದ ವರನನ್ನು ವಿವಾಹ ಮಾಡಿಕೊಳ್ಳುವ ಸಂಪ್ರದಾಯ. ಅವರಲ್ಲೇನು ಅಂದರೆ ಕನ್ಯೆಯರೇ ಆರಿಸಿಕೊಳ್ಳಬಹುದು. ಇಷ್ಟೆಲ್ಲ ಸುತ್ತಲೂ ವರಗಳಿರ್ತಾರೆ. ಈ ವರ ಅವರ ಪರಿಚಯವನ್ನು ಮಾಡಿಸ್ತಾರೆ. ಇಂಟ್ರೆಸ್ಟ್ ಇದ್ದರೆ ಅವರು ಮಾಡಿಕೊಳ್ಳೋದಷ್ಟೇ ಕೆಲಸ, ಇಲ್ಲೇ ಇದ್ರೆ ಮುಂದೆ ಹೋಗ್ಬೋದು ಅಂತ. ಹಾಗೆ ಸ್ವಯಂವರವನ್ನು ಏರ್ಪಾಟು ಮಾಡಿದಾಗ ಇನ್ನೇನು ಕೆಲವೇ ದಿನಗಳಲ್ಲಿ ಸ್ವಯಂವರ ಆಗಬೇಕು. ಜರಾಸಂಧ, ಶಿಶುಪಾಲ, ರುಕ್ಮಿ ಮೊದಲಾದವರು ಎಲ್ಲ ಸೇರ್ಕೊಂಡು, ಅಣ್ಣ ರುಕ್ಮಿ ಅಂತರೂ ಅಣ್ಣ, ಎಲ್ಲ ದುಷ್ಟರು ಸೇರ್ಕೊಂಡ್ಬಿಟ್ಟಿದ್ದಾರೆ. ಕೃಷ್ಣನಿಗೆ ವಾರ್ತೆ ಗೊತ್ತಾಯಿತು. ಇವನು ಏನು ಮಾಡ್ತಿದ್ದಾನೆ ಅಂತ ಕೇಳಿದರೆ ಸ್ವಯಂವರವನ್ನು ಏರ್ಪಾಡು ಮಾಡಿದ್ದಾನೆ ಅಂತ ಗೊತ್ತಾಯಿತು. ಆ ಸ್ವಯಂವರವನ್ನು ಏರ್ಪಾಡು ಮಾಡಿದ್ದಾನೆ ಅಂತ ಗೊತ್ತಾದಾಗ ಬಂದಿದ್ದಾನೆ. ಬಂದು ಒಂದು ಮಾತು ಹೇಳಿದ್ದಂತೆ. ಏನಪ್ಪ ಭೀಷ್ಮಕ ಮಹಾರಾಜ, ನೀನೇನು ನಿನ್ನ ಮಗಳ ಸ್ವಯಂವರವನ್ನು ಆಯೋಜನೆ ಮಾಡಿದ್ದೀಯಲ್ಲ, ಅದನ್ನು ಕೂಡಲೇ ಕ್ಯಾನ್ಸಲ್ ಮಾಡಬೇಕು. ಭೀಷ್ಮಕ ಅಂದ, ಅಲ್ಲಪ್ಪ ನನ್ನ ಮಗಳು ನನ್ನ ಸ್ವಯಂವರ ನೀನು ಯಾಕೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಹೇಳಿಕ್ಕೆ? ನಿಂಗೆ ಅದೆಲ್ಲ ಅರ್ಥ ಆಗೋದಿಲ್ಲ, ಹೇಳಿದಷ್ಟು ಕೇಳು, ಕ್ಯಾನ್ಸಲ್ ಮಾಡು ಮೊದಲು ಅಂತ. ಇಲ್ಲ ಅಂತ ಅವನು, ಮಾಡು ಅಂತ ಇವಳು. ದೊಡ್ಡ ಕಥೆ ಇದು. ಆಗಂದ, ನೋಡು, ಒಂದು ವೇಳೆ ನೀನೇನಾದರೂ ಇವಳಿಗೆ ವಿವಾಹವನ್ನು ಬೇರೆ ಕಡೆಗೆ ಮಾಡಿದರೆ ನೀನು ಅಂದಂಥ ಮನಸ್ಸಿಗೆ ಹೋಗ್ತೀಯ ಮೊದಲನೇದು. ಯಾಕೆ? ರುಕ್ಮಿಣಿ ಸ್ವತಃ ನನ್ನ ಹೆಂಡತಿಯಾದವಳನ್ನು ಬೇರೆಯವರಿಗೆ ನಾನು ಬಿಡಲಿಕ್ಕೂ ತಯಾರಿಲ್ಲ, ನೀನು ಕೊಡಲಿಕ್ಕೂ ಸರಿಯಲ್ಲ. ಅವನಂದ ಪ್ರಾಯಶಃ ಭೀಷ್ಮಕ ಅಂತಾನೆ, ಕೃಷ್ಣ ನಿನಗೆ ಯಾರೂ ಕನ್ಯಾ ಕೊಟ್ಟಿಲ್ಲ, ಲಗ್ನ ಆಗಿಲ್ಲ, ಅದಕ್ಕೆ ನೀ ಬಂದು ಕನ್ಯಾ ಆದ್ಮೇಲೆ ಇಷ್ಟು ಬೆನ್ನ ಹತ್ತಿ ಏನು ಅಂತ. ಅದಕ್ಕೆ ಶ್ರೀಮದಾಚಾರ್ಯ ಅಂತಾರ, ಉದೀರ್ಯ ಚೈವಮೀಶ್ವರಶ್ಚಕಾರ ಹಾವಿರಾತ್ಮನಃ ಸ ವಿಶ್ವರೂಪಮುತ್ತಮಂ ವಿಶಂಖ್ಯ ಬಾಹು ಶೀರ್ಷಕಂ. ನಿನಗೆ ನಿನ್ನ ಮಗಳ ಮೇಲೆ ಆಸೆಯಿಂದ ಬಂದಿದ್ದೀನಿ ಅಂತ ಬುದ್ಧಿ ಇದ್ರೆ ಮಹಾಮೂರ್ಖತನ, ಅಲ್ಲ ಬಂದಿಲ್ಲ, ನೋಡು ಅಂತ ಹೇಳಿ ತನ್ನ ವಿಶ್ವರೂಪವನ್ನು ತೋರಿಸಿದಂತೆ ಪರಮಾತ್ಮ ಭೀಷ್ಮಕ ಮಹಾರಾಜನಿಗೆ. ಏನಿತ್ತು ಆ ವಿಶ್ವರೂಪದಲ್ಲಿ? ಹಿಂದಿನಂತೆ ಪ್ರಹ್ಲಾದರಾಜರು ಬಂದಿದ್ರು, ಅದರಿಂದಂತೆ ಇಲ್ಲ, ಯಾವುದಿರಲಿಲ್ಲ. ಅಲ್ಲೇನಿತ್ತು ಅಂತ ಕೇಳಿದ್ರೆ, ಪ್ರಪಶ್ಯ ಯಾದೃಶಾ ಸ್ತ್ರೀಯ ಮಮೇತ್ಯದರ್ಶಯತ್ ಶ್ರಿಯಂ. ನೀನು ನಿನ್ನ ಮಗಳನ್ನು ನೋಡು, ಪಕ್ಕದಲ್ಲಿ ನನ್ನ ದೇಹದಲ್ಲಿದ್ದ ಸ್ತ್ರೀಯರನ್ನು ನೋಡು ಅಂತ ತೋರಿಸ್ತಾನೆ. ಭಗವಂತನ ದೇಹದಲ್ಲಿ ಅನಂತ ರೂಪಿಣೀಂ ಪರಾಂ ಮನುಷ್ಯ ದೃಷ್ಟಿತೋಧಿಕಾಂ ಸ ರುಕ್ಮಿಣೀ ತನೋರಪಿ ವ್ಯದರ್ಶಯಚ್ಚ ದೇವತಾ. ಕೃಷ್ಣನ ದೇಹದಲ್ಲಿ ಎದುರಿಗೆ ಕಾಣಿಸುವಂತಹ ರುಕ್ಮಿಣಿ ದೇವಿಗಿಂತಲೂ ಬಹಳ 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 ಸುಂದರಿಯಾಗಿರುವಂತಹ ಸಾವಿರ ಸ್ತ್ರೀಯರನ್ನು ತೋರಿಸಿದ್ದಂತೆ ತನ್ನ ದೇಹದಲ್ಲಿ ಭಗವಂತ. ಇದು ವಿಶ್ವರೂಪವೇ ಬೇರೆ, ಈ ವಿಶ್ವರೂಪವೇ ಬೇರೆ. ಅಲ್ಲೇನು ತೋರಿಸಿದ್ದಾನೆ? ಮಹಾಲಕ್ಷ್ಮಿ ಅನಂತ ರೂಪದವಳು ಆ ತನ್ನ ಒಳಗೆ ಇರುವಂಥವಳನ್ನ ಮನುಷ್ಯ ರೂಪಕ್ಕಿಂತಲೂ ಉತ್ತಮಳಾದವನ್ನ ತೋರಿಸ್ತಾ ಇದ್ದಾನೆ. ಜೊತೆಗೆ ಅವಳೊಂದಿಗೆ ಕೃಷ್ಣ ಪರಮಾತ್ಮ ಇದ್ದಾನೆ. ಅವರ ಜೊತೆಗೆ ಎಲ್ಲಾ ದೇವತೆಗಳು ನಿಂತಿದ್ದನ್ನ ಭೀಷ್ಮಕ ಮಹಾರಾಜ ನೋಡಿದ್ನಂತೆ. ಇದು ಭೀಷ್ಮಕನಿಗೆ ತೋರಿಸಿದ ವಿಶ್ವರೂಪ. ಇದು ಕೃಷ್ಣನ ಮಹಿಮೆ. ಇದು ಪ್ರಪಶ್ಯ ವ್ಯದರ್ಶಯಚ್ಚ ದೇವತಾ. ತೋರಿಸಿದ ಮೇಲೆ ಏನಾಯಿತು? ತದದ್ಭುತಂ ಸಮೀಕ್ಷತು ಪ್ರಭೀತ ಆಸ ಭೀಷ್ಮಕ. ಭಯಗೊಂಡು ಬಿಟ್ಟ. ಏನು ಮಾಡಿದ? ಪಪಾತ ಪಾದಯೋರ್ ವಿಭೋಹ ಕರೋಮಿ ತತ್ತಥೇತಿ ಚ. ಸ್ವಾಮಿ, ತಪ್ಪಾಗೋಯ್ತು. ನಿನ್ನನ್ನೇನೋ ಸಾಮಾನ್ಯನಾದ ಒಬ್ಬ ಕೃಷ್ಣ ರಾಜ ಅಂತ ತಿಳ್ಕೊಂಡಿದ್ದೆ. ನಿನ್ನಲ್ಲಿ ನನ್ನ ಮಗಳು ಸೇರಿಕೊಂಡಿದ್ದಾಳೆ, ಅವಳ ಜೊತೆಗೆ ದೇವತೆಗಳಿದ್ದಾರೆ. ಇಲ್ಲಿ ಕಾಣಿಸುವ ರುಕ್ಮಿಣಿಗಿಂತಲೂ ಅನಂತ ಸೌಂದರ್ಯದಿಂದ ಕೂಡಿದ ಲಕ್ಷ್ಮೀದೇವಿಯಲ್ಲಿದ್ದಾಳೆ. ನನಗೆ ತಪ್ಪಾಯಿತು, ಕ್ಷಮಾ ಮಾಡು ಅಂತ ತಿಳಿದುಕೊಂಡು ಹೇಳಿ ಪಾದಕ್ಕೆ ಬಿದ್ದ ಅಂತ ಹೇಳ್ತಾರೆ. ಪುನಶ್ಚ ವಿಶ್ವರೂಪತಾಂ ಪಿಧಾಯ ಪದ್ಮಲೋಚನ ಜಗಾಮ ಪಕ್ಷಿವಾಹನ ಪುರೀಂ ಸ್ವಬಾಹುಪಾಲಿತಾಂ. ಅಲ್ಲಿಗೆ ತನ್ನ ವಿಶ್ವರೂಪವನ್ನು ಉಪಸಂಹಾರ ಮಾಡಿ ಮತ್ತೆ ಶ್ರೀಕೃಷ್ಣ ತನ್ನ ಮನೆಗೆ ಹೋದ ಅಂತ ಹೇಳ್ತಾರೆ. ಅದಕ್ಕೆ ಶ್ರೀಮದಾಚಾರ್ಯ ಅಂತಾರೆ, ಹೌದು, ಹಾಗಾದರೆ ಸ್ವಯಂವರ ಮಾಡಿದ್ದೇ ತಪ್ಪು ಅಂತನ್ನೋದಾದರೆ ಹಿಂದೆ ವರುಣರಾಜ ಮಾಡಿದ್ನಲ್ಲ, ಮತ್ತು ಕ್ಷೀರಸಾಗರ ಮಥನ ಮಾಡಿದಾಗ ಆಗಲೂ ಸ್ವಯಂವರ ಮಾಡಿದ್ದ. ಮತ್ತು ಜನಕ ಮಹಾರಾಜ ಮಾಡಿದ್ನೋ ಇಲ್ಲ ಸ್ವಯಂವರವನ್ನು? ಜನಕ ಮಹಾರಾಜ ಮಾಡಿದ್ದು ತಪ್ಪಲ್ಲ, ಭೀಷ್ಮಕ ಮಾಡಿದ್ದು ತಪ್ಪು. ವರುಣ ಮಾಡಿದ್ದು ತಪ್ಪಲ್ಲ, ಇವನು ಮಾಡಿದ್ದು ತಪ್ಪು ಅಂತ ಹೇಳ್ತೀರಾ ಅಂದರೆ ಅಲ್ಲ. ಅದೇನು ಅಂದರೆ, ವರುಣನಿಗೆ ಇಷ್ಟು ನಿಶ್ಚಿತ ಇತ್ತು, ನನ್ನ ಮಗಳು ಮಹಾಲಕ್ಷ್ಮಿ ಅವತಾರ ಆದ್ದರಿಂದ ಇವಳು ನಾರಾಯಣನನ್ನೇ ಸ್ವೀಕಾರ ಮಾಡ್ತಾಳೆ ಅಂತನ್ನೋದು ನಿಶ್ಚಿತ ಇದ್ದರಿಂದ ಅವರು ಮಾಡಿದ ಸ್ವಯಂವರಕ್ಕೆ ದೋಷವಾಗಲಿಲ್ಲ. ಜನಕ ಮಹಾರಾಜನಿಗೂ ಏನು ನಿಶ್ಚಯ ಇತ್ತು ಅಂದರೆ, ನನ್ನ ಮಗಳು ಸೀತಾದೇವಿ ಲಕ್ಷ್ಮೀ ಅವತಾರ ಆದ್ದರಿಂದ ಸ್ವತಃ ನಾರಾಯಣನನ್ನೇ ಸೇರ್ತಾಳ ಅನ್ನೋ ನಿಶ್ಚಯ ಇದ್ದುದರಿಂದ ಅಲ್ಲಿ ದೋಷವಾಗಿಲ್ಲ. ಆದರೆ ಭೀಷ್ಮಕ ಮಹಾರಾಜನಿಗೆ ಈ ನಿಶ್ಚಿತ ಜ್ಞಾನ ಇದ್ದಿದ್ದಿಲ್ಲ. ಅದಕ್ಕಾಗಿ ದೇವರೇ ಬಂದು ಅದನ್ನು ನಿಲ್ಲಿಸಬೇಕಾಯಿತು. ಗಮನಿಸಬೇಕಾದ ಅಂಶ. ಹಾಗಾದ್ರೆ ಏನಾಯ್ತು? ಈಗ ಸ್ವಲ್ಪ ಅಧ್ಯಾತ್ಮದಲ್ಲಿ ವಿಚಾರ ಮಾಡಿ ನೋಡ್ರಿ. ಯಾವಾಗ ನಮಗೆ ಭಗವಂತನ ತತ್ವದ ನಿಶ್ಚಯವಿರ್ತದೋ ಅಲ್ಲಿ ಯಾವಾಗಲೂ ವಿಘ್ನ ಬರೋದಿಲ್ಲ. ಎಲ್ಲಿ ನಮಗೆ ಭಗವತ್ ತತ್ವದಲ್ಲಿ ನಿಶ್ಚಯವಿರೋದಿಲ್ಲೋ ಅಲ್ಲಿ ದೇವರು ವಿಘ್ನ ಉಂಟು ಮಾಡ್ತಾನೆ, ವಿಘ್ನ ಉಂಟು ಮಾಡಿಬಿಡ್ತಾನೆ.
ಮಾಡಬೇಡ. ಯಾಕಂದ್ರೆ ನೀನು ತಪ್ಪು ತಿಳ್ಕೊಂಡಿದ್ದೀಯ, ಇಲ್ಲಿ ಇದು ನಿಶ್ಚಿತ ತತ್ವ ತಿಳಿದಿಲ್ಲ ನಿನಗೆ. ಹಾಗಾದರೆ ಆ ವಿಘ್ನಗಳು ಉಂಟಾಗೋದು ನಾವು ಸರಿಯಾದ ತತ್ವವನ್ನು ತಿಳಿದಿಲ್ಲ ಅನ್ನೋ ಉದ್ದೇಶಕ್ಕಾಗಿ. ಇದು ಆಯಿತು, ಭೀಷ್ಮಕ ಮಹಾರಾಜನಿಗೆ ಆಯಿತು. ಭೀಷ್ಮಕ ಮಹಾರಾಜನಿಗೆ ಆದ ಮೇಲೆ ಇನ್ನು ನೆಕ್ಸ್ಟ್ ಯಾರು ಅಂತ ಕೇಳಿದ್ರೆ, ಮುಂದೆ ಹೇಳಬೇಕು ಅಂತಾದಾಗ ಧೃತರಾಷ್ಟ್ರನಿಗೆ ತೋರಿಸಿರುವಂಥ ವಿಶ್ವರೂಪ. ಯಶೋದೆಗೆ 2 ಬಾರಿ, ಅಕ್ರೂರನಿಗೆ 1 ಬಾರಿ, ಭೀಷ್ಮಕನಿಗೆ 1 ಬಾರಿ, ಧೃತರಾಷ್ಟ್ರನಿಗೆ 1 ಬಾರಿ. ಇಲ್ಲೇನಿದೆ, ಮೂಲದಲ್ಲಿ ಇದ್ದದ್ದು ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟದ್ದು. ಭಗವಂತ ಅಲ್ಲಿಗೆ ಬಂದ. ಎದಕ್ಕೆ ಬಂದ? ಉದ್ಯೋಗ ಪರ್ವದಲ್ಲಿ ಬರುವಂಥ ಮಾತು. ಸಂಧಾನ ಮಾಡೋಣ, ಯಾಕೆ ಸುಮ್ಮನೆ ಇದೆಲ್ಲ ಹಾಳಾಗ್ತದೆ, ನಾಶ ಆಗ್ತದೆ, ಜಗತ್ತು ನಾಶ ಆಗುವುದು ಬೇಡ ಅಂತ ಅನ್ನೋ ಉದ್ದೇಶದಿಂದ ಬಂದ. ಬಂದರೂ ಕೂಡ ಎಲ್ಲರಿಗೂ ತಿಳುವಳಿಕೆ ಹೇಳಿದ. ಯಾರ್ಯಾರಿಗೆ ತಿಳುವಳಿಕೆ ಹೇಳಿದ? ನಾವು ಇಲ್ಲಿ ನೋಟ್ ಮಾಡಬೇಕಾದದ್ದೇನು ಅಂದರೆ, ಲಕ್ಷ್ಯ ಕೊಟ್ಟು ಕೇಳಬೇಕಾದ್ದು, ಅವತ್ತಿನ ಸಭೆಯಲ್ಲಿ ಪರಶುರಾಮ ದೇವರು ಬಂದಿದ್ದರು, ವ್ಯಾಸರು ಬಂದಿದ್ದರು, ಕೃಷ್ಣ ಬಂದಿದ್ದ. 3 ರೀತಿಯಿಂದ ಭಗವದ್ ರೂಪಗಳು ಬಂದಿದೆ. ಯಾವ ಕಥೆ ಹೇಳ್ತಿದ್ದೀನಿ ನಾನು? ಉದ್ಯೋಗ ಪರ್ವದಲ್ಲಿ ಶ್ರೀಕೃಷ್ಣ ಹಸ್ತಿನಾಪುರಕ್ಕೆ ಬಂದು ದುರ್ಯೋಧನನನ್ನು, ಧೃತರಾಷ್ಟ್ರನನ್ನು ಕೂಡಿಸಿ, ಶಕುನಿ ಮೊದಲಾದವರನ್ನು ಕೂಡಿಸಿ ಉಪದೇಶ ಮಾಡಿ ಪಾಂಡವರ ರಾಜ್ಯವನ್ನು ಪಾಂಡವರಿಗೆ ಕೊಡ್ರಿ, ತಪ್ಪಾಗ್ತದೆ ಅಂತ ಹೇಳಲಿಕ್ಕೆ, ಅದು ತಿಳಿಲಿಲ್ಲ ಅವ್ರಿಗೆ ಯಾರಿಗೂ, ಹೇಳಲಿಕ್ಕೆ ಬಂದಿದ್ದ. ಆಶ್ಚರ್ಯ ನೋಡ್ರಿ. 1 ರೂಪದಿಂದ ಬಂದರೆ ಸಾಕಾಗ್ತಿತ್ತೋ ಇಲ್ಲೋ? 1 ರೂಪದಿಂದ ಬಂದರೆ ಸಾಕಾಗ್ತಿತ್ತು. ಕೃಷ್ಣ ಒಬ್ಬರು ಬಂದು ಹೇಳಿ ಸಾಕಾಗ್ತಿತ್ತು. ಪರಶುರಾಮ ದೇವರು ಯಾಕೆ ಬರಬೇಕಾಯಿತು? ವೇದವ್ಯಾಸ ದೇವರು ಯಾಕೆ ಬರಬೇಕಾಯಿತು? ಯಾಕೆ ಅಂದರೆ, ದುರ್ಯೋಧನನಿಗೆ ಕೃಷ್ಣ ಹೇಳಿದ ಮಾತು ನೇರವಾಗಿ ಅರ್ಥ ಆಗುವುದಿಲ್ಲ, ಆ ಕೃಷ್ಣನ ವಾಕ್ಯದ ವಿವರಣೆಯನ್ನು ಮಾಡಬೇಕು ಅನ್ನೋದಕ್ಕಾಗಿ ಪರಶುರಾಮ ದೇವರು ಹಾಗೂ ವೇದವ್ಯಾಸ ದೇವರು ಬಂದಿದ್ದರಂತೆ. ಋಷಿಗಳು ಬಂದಿದ್ದರಂತೆ ಎಲ್ಲರೂ. ಯಾಕೆ ಋಷಿಗಳು ಬಂದಿದ್ರು ಅಂತ ಕೇಳಿದರೆ, ಕೃಷ್ಣನ ಮಾತು ದುರ್ಯೋಧನಿಗೆ ಅರ್ಥ ಆಗೋದಿಲ್ಲ, ನಾವು ವಿವರಣೆ ಮಾಡೋಣ ಅಂತ. ಅರ್ಥ ಆಯ್ತಾ ಏನಂತ ಹೇಳಿದ್ದು? ಕೃಷ್ಣನ ಮಾತು ಉಳಿದವರಿಗೆ ಅರ್ಥವಾಗದೇ ಹೋದರೆ ವೇದವ್ಯಾಸರು ಪರಶುರಾಮ ದೇವರು ಅರ್ಥ ಮಾಡಿಸ್ಬೇಕು ಅಂತ. ಈಗ ಮೂಲ ಭಾಗವತವು ನಮಗೆ ಅರ್ಥವಾಗದೇ ಹೋದರೆ ಮಧ್ವಾಚಾರ್ಯರು ಬಂದರೆ ಅರ್ಥ ಮಾಡಿಸ್ಲಿಕ್ಕೆ ಬರ್ತದೆ. ಮೂಲ ಬ್ರಹ್ಮಸೂತ್ರಗಳು ನಮಗೆ ಅರ್ಥವಾಗದೇ ಹೋದರೆ ವೇದವ್ಯಾಸ ದೇವರು ಬರೆದ ಪುರಾಣ ವಾಕ್ಯಗಳನ್ನು ಇಟ್ಟುಕೊಂಡ್ರೆ ಅರ್ಥ ಮಾಡಿಕೊಳ್ಳಿಕ್ಕೆ ಬರ್ತದೆ. ಹಾಗಾದರೆ ಭಗವಂತನ ಒಂದು ಮಾತನ್ನು ಅರ್ಥ ಮಾಡಲಿಕ್ಕೆ ಇನ್ನೊಂದು ಭಗವಂತನ ರೂಪವೇ ಬೇಕು ಅನ್ನೋದಕ್ಕೆ ನಮ್ಮ ಶಾಸ್ತ್ರವೇ ಸಾಕ್ಷಿ ಆಗ್ತಕ್ಕಂಥದ್ದು. ಇನ್ನೇನು ಸಾಕ್ಷಿ ಆಗ? ವೇದ ಅರ್ಥ ಆಗೋದಿಲ್ಲ, ಪುರಾಣ ಬೇಕು. ಬ್ರಹ್ಮಸೂತ್ರ ಅರ್ಥ ಆಗೋದಿಲ್ಲ, ಪುರಾಣ ಬೇಕು, ಮಹಾಭಾರತ ಬೇಕು. ಹಾಗಿದ್ರೆ ಕೃಷ್ಣನ ಮಾತಿಗೆ ವ್ಯಾಸರ ಮಾತುಗಳು, ವ್ಯಾಸರ ಮಾತಿಗೆ ಕೃಷ್ಣನ ಮಾತುಗಳು ಪರಸ್ಪರವಾಗಿ ಸಂವಾದವನ್ನು ಉಂಟು ಮಾಡುವಂತಹದ್ದು. ಇಲ್ಲ, ಮಾರನೇ ಅದು ಸಭೆ ನಡೀತಾ ಇದೆ, 1 ದಿವಸ ಆಯಿತು, ತುಂಬ ದಿವಸ ಆಗಿದೆ. 1 ದಿವಸ ಏನು ಮಾಡಿದ್ರು ಇವರೆಲ್ಲ ಸೇರಿಕೊಂಡು ಅಂದರೆ, ನಾಳೆ ಕೃಷ್ಣನನ್ನು ಕಟ್ಟಿ ಹಾಕಿಬಿಡೋದು, ಕಿಡ್ನ್ಯಾಪ್ ಮಾಡೋದು ಕೃಷ್ಣನನ್ನು. ಈ ಒತ್ತೆ ಮಾಡ್ಕೊಂಡಿರ್ತಾರೆ ನೋಡ್ರಿ, ಒಂದು ಕಡೆ ಇಟ್ಟುಕೊಂಡು ಪಾಂಡವರನ್ನು ಕರೆಸಿ ನೀವು ಯುದ್ಧ ಕ್ಯಾನ್ಸಲ್ ಮಾಡಿದ್ರೆ ಅಷ್ಟೇ ಕೃಷ್ಣನ್ ಬಿಡ್ತೀವಿ ಅಂತ ತಿಳ್ಕೊಂಡು ಹೇಳಬೇಕು ಅಂತ ಕೃಷ್ಣನನ್ನು ಕಟ್ಟಿ ಹಾಕಬೇಕು ಅಂತ ಬಂದ್ರಂತೆ. ಕೃಷ್ಣನನ್ನು ಕಟ್ಟಿ ಹಾಕಬೇಕು ಅಂತ ಬಂದಾಗ ಆಗ ಪಿದಾಯ ರೂಪಂ ಪುನಃ ತದ್ಧರಿ ವೈಚಿತ್ರವೀರ್ಯೇಣ ಸಮರ್ಥಿತ ಪುನಃ ಕೃತ್ವಾಂಧಮೇವಂ ಪ್ರಯೋ ಸುಯೋಧನಂ ಸಹಾನುಗಂ ಪಾಪತಮಂ ಪ್ರಕಾಶ್ಯ. ಕೃಷ್ಣ ಹೀಗೆ ಮಾತಾಡ್ತಾ ನಿಂತಿದ್ದಾನೆ. ದುರ್ಯೋಧನಾದಿಗಳೆಲ್ಲ ಎದ್ರು ಮೆಲ್ಲಕ್ಕೆ. ಯಾಕೆ ಎದ್ರು ಅಂತ ಕೇಳಿದ್ರೆ, ಹಗ್ಗ ತಗೊಂಡಿದ್ರು, ಕೃಷ್ಣನನ್ನು ಹಾಕಿ ಕಟ್ಟಿಬಿಡೋಣ ಅಂತ ಹೊರಟ್ರಂತೆ. ಆಗ ಕೃಷ್ಣ ಈ ಕಡೆಗೆ ಮಾತಾಡ್ತಾ ಇದ್ದವನು ಧೃತರಾಷ್ಟ್ರ ಅಂತ ಕೂಗಿದ ಇದ್ದಕ್ಕಿದ್ದಂತೆ. ಯಾವುದೋ ವಿಷಯ ಹೇಳ್ತಾ ಇದ್ದವನು ಇದ್ದಕ್ಕಿದ್ದಂತೆ ಧೃತರಾಷ್ಟ್ರ ಅಂತ ಕೂಗಿದರೆ, ಏನಾಯಿತು ಅಂತ ಕೇಳ್ತಾನೆ. ನಿನ್ನ ಮಗ ಹಿಂದಿನಿಂದ ನನ್ನನ್ನು ಕಟ್ಟಬೇಕು ಅಂತ ಬರ್ತಿದ್ದಾನೆ ಎಂದ. ದುರ್ಯೋಧನಿಗೆ ಶಾಕು, ಕೈಯಲ್ಲಿ ಹಗ್ಗ ಹೇಳ್ಕೊಂಡಿದ್ದಾನೆ, ನನ್ನ ಯಾವಾಗ ನೋಡಿದ ಇವನು ಅಂತ. ವಿಶ್ವತಶ್ಚಕ್ಷುರುತ ವಿಶ್ವತೋ ಬಾಹುರುತ ವಿಶ್ವತಸ್ಪಾತ್ ಸಂಬಾಹುಭ್ಯಾಂ ನಮತಿ ಸಂಪದತ್ರೈರ್ ದ್ಯಾವಾ ಭೂಮಿ ಜನಯನ್ ದೇವಗೇಕಾಹ. ದೇವರಿಗೆ ವಿಶ್ವತಶ್ಚಕ್ಷು ಅಂತ ಹೆಸರು. ಎಲ್ಲ ಕಡೆಗಳಲ್ಲಿ ಅವನಿಗೆ ಕಣ್ಣು. ಹಿಂದಿನಿಂದನೂ ನೋಡ್ತಾನೆ, ಮುಂದಿನಿಂದ ನೋಡ್ತಾನೆ, ಎಡಕ್ಕೆ ಬಲಕ್ಕೆ ನೋಡ್ತಿದ್ದಾನೆ. ನನ್ನನ್ನು ಕಟ್ಟಬೇಕು ಅಂತ ಬಂದಿದ್ದಾನೆ, ಒಂದು ಕ್ಷಣ ತಡಿ, ನಾನೇನು ಅಂತ ತೋರಿಸ್ತೇನೆ. ನಾನು ಒಬ್ಬನೇ ಬಂದಿದ್ದೀನಿ ಅಂತ ತಿಳ್ಕೊಂಡಿದ್ದೀಯಾ? ಇಲ್ಲಿಗೆ ದುರ್ಬಲ ಅಂತ ತಿಳ್ಕೊಂಡಿದ್ದೀಯಾ? ಸೈನ್ಯ ಇಲ್ಲ, ಏನೂ ಇಲ್ಲ ಅಂತ ತಿಳ್ಕೊಂಡಿದ್ದೀಯಾ? ನೋಡು ಅಂತ ಹೇಳಿ ಧೃತರಾಷ್ಟ್ರನಿಗೆ ಕಣ್ಣು ಕೊಟ್ಟನಂತೆ ಪರಮಾತ್ಮ. ಯಾರಿಗೆ ಕಣ್ಣು ಕೊಟ್ಟ? ಧೃತರಾಷ್ಟ್ರನಿಗೆ ಕಣ್ಣು ಕೊಟ್ಟು ನನ್ನ ರೂಪವನ್ನು ನೋಡು ಅಂತ ಹೇಳಿದ್ನಂತೆ. ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಕಣ್ಣಿದ್ದವನಿಗೆ ಕಣ್ಣು ಕೊಟ್ಟಾನೆ, ಅದಲ್ಲ ಸ್ವಾರಸ್ಯ. ಮತ್ತೆ ಕಣ್ಣಿಲ್ಲದವನಿಗೆ ಕಣ್ಣು ಕೊಟ್ಟದ್ದೇ ಸ್ವಾರಸ್ಯ. ನೋಡು ಅಂದ. ಧೃತರಾಷ್ಟ್ರನಿಗೆ ಇದ್ದಕ್ಕಿದ್ದಂಗೆ ಕಣ್ಣು ಕಾಣಿಸ್ಲಿಕ್ಕೆ ಶುರುವಾಯಿತು. ಆ ಕಣ್ಣು ತೆರೆದಾಗ ಏನು ಕಂಡ? ವಿಶ್ವರೂಪದಲ್ಲಿ
ಶ್ರೀಮದಾಚಾರ್ಯರು ಮೂಲ ಮಹಾಭಾರತದಲ್ಲಿ ನಿರೂಪಣೆ ಮಾಡುವಾಗ ಏನು ಕಂಡ ಅಂತ ಕೇಳಿದರೆ, ಆ ಕೃಷ್ಣನ ಶರೀರದಲ್ಲಿ ಈ ಹೆಬ್ಬೆರಳಿನ ಅಳತೆ ಅಂಗುಷ್ಟ ಪರಿಮಾಣದ ಇಷ್ಟೇ ಇಟ್ಕೊಳ್ರಿ, ಇಷ್ಟೇ ಅಳತೆಯವರು ತೇಜೋಮಯವಾದ ದೇಹವುಳ್ಳಂತಹ ದೇವತೆಗಳು, ಯಕ್ಷರು, ಗಂಧರ್ವಾದಿಗಳೆಲ್ಲ ಭಗವಂತನ ಅಂಗಾಂಗಗಳಲ್ಲಿ ಕಂಡ್ರಂತೆ. ಇಷ್ಟಾದರೆ ಏನು ಸ್ವಾರಸ್ಯ ಇಲ್ಲ, ಎಲ್ಲ ಕಡೆ ಕಾಣಿಸ್ತಾರೆ ಅಂತ. ದೇವರ ಬಲಭುಜ ಇತ್ತಲ್ಲ, ಈ ದೇವರ ಬಲಭುಜದಲ್ಲಿ ಧೃತರಾಷ್ಟ್ರ ಏನು ಕಂಡ ಅಂತ ಕೇಳಿದ್ರೆ ಅರ್ಜುನ ಬಿಲ್ ಹಿಡ್ಕೊಂಡು ನಿಂತಂತೆ ಕಾಣಿಸ್ತಂತೆ. ಏನು ಕಾಣಿಸ್ತು? ಈ ಬಲಭುಜದಲ್ಲಿ ಅರ್ಜುನ ಬಾಣ ಹಿಡ್ಕೊಂಡು ಬಿಡ್ಲಾ ಅಂತ ಕೇಳ್ತಿದ್ದಂತೆ, ಇದು ಕಾಣಿಸ್ತಾ ಇದೆ ಅವನಿಗೆ. ಎಡಭುಜದಲ್ಲಿ ಯಾರು ಕಾಣ್ತಿದ್ದಾರೆ ಅಂದ್ರೆ ಬಲರಾಮ ಕೈಯಲ್ಲಿ ಮುಸಲಾಯುಧವನ್ನು ಹಿಡ್ಕೊಂಡು ನಿಂತಿದ್ದಾನಂತೆ. ಬಾ ನೀನು ತಲೆನೇ ಹೊಡಿತೀನಿ ಅಂತ ಹೇಳಿ ನಿಂತ್ಕೊಂಡಿದ್ದಾನಂತೆ. ಎಡಬಲ ಭುಜಗಳಲ್ಲಿ ಬಲರಾಮ ಅರ್ಜುನರು ನಿಂತ್ಕೊಂಡಿದ್ದಾರೆ. ಅದು ತೇಜೋಮಯವಾದ ದೇಹ, ಟ್ರಾನ್ಸ್ಪೇರೆಂಟ್ ಆದ್ರಿಂದ ಹಿಂದೆ ಇದ್ದವರು ಕಾಣಿಸ್ತಿದ್ರಂತೆ. ಯಾರಿಗೆ? ಧೃತರಾಷ್ಟ್ರಿಗೆ. ಯಾರಿದ್ರು? ಭೀಮ, ಧರ್ಮರಾಜ, ನಕುಲ ಸಹದೇವರು ಕಾಣ್ತಾ ಇದ್ದಾರಂತೆ. ಒಬ್ಬೊಬ್ಬರು ಆಯುಧವನ್ನು ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ ಕೃಷ್ಣನ ಹಿಂದೆ. ಮುಂಭಾಗದಲ್ಲಿ ಕಾಣಿಸ್ಲಿಕ್ಕೆ ಶುರು ಮಾಡಿದ್ರಂತೆ ಪ್ರದ್ಯುಮ್ನ, ಅವನೇನು ಕೃಷ್ಣನ ಮಕ್ಕಳಿದ್ರಲ್ಲ ಎಲ್ಲ ಯಾದವರು ಮುಂದುಗಡೆಗೆ ಕಾಣಿಸ್ತಾ ಇದ್ದಾರಂತೆ. ಅವನ ರೋಮಕೂಪಗಳಲ್ಲಿ ಚಕ್ರ ಚಕ್ರ ಶಂಕ ಶಂಕ ಚಕ್ರ ಚಕ್ರ ಶಂಕ ಶಂಕ ಇಡೀ ದೇಹದಲ್ಲಿ ಕಾಣಿಸ್ಲಿಕ್ಕೆ ಶುರುವಾಗ್ತಾ ಇದೆಯಂತೆ. ಅವನ ಹೊಟ್ಟೆಯಲ್ಲಿ ಊರ್ಧ್ವಲೋಕಗಳು, ಅಧೋಲೋಕಗಳು. ಆ ಕ್ಷಣದಲ್ಲಿ ದೇವರು ಬೆವತುಕೊಂಡಂತೆ. ಭಾರಿ ಆಶ್ಚರ್ಯ. ಈ ವಿಶ್ವರೂಪ ತೋರಿಸುವಾಗ ದೇವರು ಒಂದು ಕ್ಷಣ ಬೆವತುಕೊಂಡಂತೆ. ಬೆವತುಕೊಂಡ್ರೆ ಜಗತ್ತಿನಲ್ಲಿದ್ದ ಎಲ್ಲ ನದಿಗಳು ದೇವರ ಬೆವರಿನಲ್ಲಿ ಹರಿಲಿಕ್ಕೆ ಶುರುವಾಗ್ತಾ ಇದೆಯಂತೆ. ಜಗತ್ತಿನಲ್ಲಿದ್ದ ಎಲ್ಲ ನದಿಗಳು ಬೆವರಿನಲ್ಲಿ ಹರಿದು ಬರ್ತಾ ಇದೆಯಂತೆ. ಸಮುದ್ರಗಳೆಲ್ಲ ರೋಮದಲ್ಲಿ ಕಾಣಿಸ್ತಾ ಇದೆಯಂತೆ. ಒಂದು ಮಾತು ಹೇಳ್ತೀನಿ, ನೆನಪಾಯಿತು ಅಂತ ಹೇಳ್ತೀನಿ. ನಾನು ಹೇಳಿದ್ದೀನಲ್ಲ, ಹೇಳದೆ ಹೋದರೆ ನನಗೆ ನಿದ್ದೆ ಬರೋದಿಲ್ಲ, ಅದಕ್ಕೆ ಹೇಳ್ತೀನಿ. ಏನು ಹೇಳ್ತೀನಿ ಅಂತಂದರೆ, ಆ ಬೆವರಿದೆಯಲ್ಲ, ದೇವರದ ಬೆವರು, ನಾವು ದೇವರನ್ನ ಕೇಳ್ಕೋಬೇಕಂತೆ. ಸ್ವಾಮಿ ಸ್ವಲ್ಪ ನೀನು ಬೆವತುಕೋ ಅಂತ ಕೇಳಬೇಕಂತೆ. ಏನ್ರಿ ದೇವರಿಗೆ ಬೆವತುಕೋ, ಸ್ವೆಟ್ ಮಾಡ್ಕೋ ಅಂತ ಕೇಳ್ತಾರನೇ ಯಾರಾದರೂ. ಯಾಕೆ ಅಂದರೆ ಅವನು ಬೆವತುಕೊಳ್ಳದೆ ಹೋದರೆ ನಮಗೆ ಸೃಷ್ಟಿಯೂ ಇಲ್ಲ, ಸಂಹಾರವೂ ಇಲ್ಲ, ನಮಗೆ ಮೋಕ್ಷವೂ ಇಲ್ಲ. ಶುಭ ಸ್ವೇದ ಪಳನಿಸಿ ರಮಾಂಬತ ಬ್ರಹ್ಮ ಪರೋಕ್ಷಿಗಳಾದವರ ಲಿಂಗಾಂಗ ಕೆಡಿಸುವಳು. ಭೋಜನ ರಸ ವಿಭಾಗ ಸಂಧಿಯಲ್ಲಿ ಹೇಳುವಾಗ ವಿರಜಾ ನದಿ ಏನು ಹರಿತಾ ಇದೆಯೋ ಅದು ದೇವರ ಬೆವರು, ಬೇರೆ ಏನಿಲ್ಲ. ಹಾಗಾದರೆ ನಾವು ಎಲ್ಲಿಯವರೆಗೆ ಲಿಂಗದೇಹವನ್ನು ಕಳೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂದರೆ ದೇವರ ಬೆವರಿನಲ್ಲಿ ಮುಳುಗದ ಹೊರತು ಸಾಧ್ಯ ಇಲ್ಲ. ಅದಕ್ಕೆ ದೇವರಿಗೆ ಚೆಂದಾಗಿ ದೀಪ ಹಚ್ಚಿಡ್ಬೇಕ್ರಿ. ಬೆವತ್ಕೋ ಒಂಚೂರು ಅಂತ ಹೇಳ್ಕೊಂಡು ಹೇಳಿ ಧೂಪ ಹಾಕಬೇಕು, ಚೆಂದಾಗಿ ಧೂಪ ಹಾಕಬೇಕು. ನೀನು ಸ್ವಲ್ಪ ಬೆವತ್ಕೋಪ್ಪ ಅಂತ ಹೇಳಿ ಧೂಪ ದೀಪಗಳನ್ನು ಹಚ್ಚಿಟ್ಟಾಗ ಅವನು ಬೆವತುಕೊಂಡ್ರೆ ಅದು ಲಕ್ಷ್ಮೀ ರೂಪ ಅದು ಬರ್ತದೆ ಅಂತ. ಒಂದು ಮಾತು ಹರಿಕಥಾನುಸಾರದ ವ್ಯಾಖ್ಯಾನಕಾರ ತಿಳಿಸ್ತಾರೆ. ಆ ದೇವರ ಬೆವರಿದೆಯಲ್ಲ, ಅದರಲ್ಲಿ ನಮ್ಮ ಲಿಂಗದೇಹವನ್ನು ಮೊದಲು ನೆನೆಸಿಟ್ಟಿರ್ತಾನಂತೆ ದೇವರು. ಯಾವಾಗ? ಸೃಷ್ಟಿ ಬರುವಕ್ಕಿಂತ ಮೊದಲು. ಹೇಗೆ ಮನೆಯಲ್ಲಿ ಶೇಂಗಾ ಕಡಲೆ ಬೀಜಗಳನ್ನೆಲ್ಲ ನೆನೆ ಇಟ್ಟು ಆಮೇಲೆ ರುಬ್ತೀವಲ್ಲ, ಹಾಗೆ ನಮ್ಮ ಲಿಂಗದೇಹವನ್ನೆಲ್ಲ ಮೊದಲು ಬೆವರಿನಲ್ಲಿ ನೆನೆ ಇಟ್ಟು ಅನಂತರದಲ್ಲಿ ಸೃಷ್ಟಿಗೆ ತಂದಿರ್ತಾನಂತೆ. ಮುಂದೆ ಮೋಕ್ಷ ಕೊಡುವಾಗಲೂ ಅದರಲ್ಲೇ ಹಾಕಿ ನಮಗೆ ಮೋಕ್ಷವನ್ನು ಕೊಡ್ತಾನಂತೆ. 2 ಅಂಶವನ್ನು ಹೇಳಿಕೊಡ್ತಾರೆ. ಹಾಗಾಗಿ ಆ ದೇವರು ಬೆವತುಕೊಂಡಾಗ ಎಲ್ಲ ನದಿಗಳು ಕಾಣಿಸ್ತಂತೆ. ಇದನ್ನು ಪೂರ್ಣ ಹೀಗೆ ಧೃತರಾಷ್ಟ್ರ ನೋಡ್ತಾ ಇದ್ದಾನೆ. ಇದು ಧೃತರಾಷ್ಟ್ರ ನೋಡಿದ ವಿಶ್ವರೂಪ. ಬಲಭುಜದಲ್ಲಿ ಅರ್ಜುನ, ಎಡಭುಜದಲ್ಲಿ ಬಲರಾಮ, ಮುಂದಿನಲ್ಲಿ ಎಲ್ಲ ಯಾದವರು, ಪ್ರದ್ಯುಮ್ನ ಮೊದಲಾದ ಯಾದವರು, ಹಿಂದೆ ಭೀಮಸೇನ, ಆಮೇಲೆ ನಕುಲ ಸಹದೇವ, ಧರ್ಮರಾಜಾದಿಗಳು, ದೇವತೆಗಳು ಎಲ್ಲರನ್ನು ನೋಡಿದಾಗ ಭಯಗೊಂಡು ಬಿಟ್ಟ. ತಪ್ಪಾಗಿಬಿಡ್ತು ಅಂತ ಸಾಷ್ಟಾಂಗ ಹಾಕಿಬಿಟ್ಟ ಧೃತರಾಷ್ಟ್ರ. ಹಾಕಿದ ಮೇಲೆ ಕೃಷ್ಣ ಕೇಳಿದ್ನಂತೆ, ಏನೋ ಧೃತರಾಷ್ಟ್ರ, ಹೆಂಗೂ ಚಾನ್ಸು ಕಣ್ಣು ಬಂದ್ಬಿಟ್ಟಿದೆ, ಇರ್ಲೇನೋ ಅಂತ ಕೇಳಿದ. ಫ್ರೀ ಆಪರೇಷನ್ ಆಗಿದೆ ನೋಡ್ರಿ, ದುಡ್ಡಿಲ್ಲ, ಹಾಸ್ಪಿಟಲೈಸ್ ಇಲ್ಲ, ಏನು ಟೆಸ್ಟ್ಗಳಿಲ್ಲ, ನೋವಿಲ್ಲ, ECG ಮತ್ತೊಂದು ಮಗೊಂದು ಯಾವುದೂ ಇಲ್ಲ, ನೋಡೋ ಮಾಡ್ಲೇನೋ ಅಂತ. ಸ್ವಾಮಿ ಒದ್ದು ನಾಲ್ಕು ಒದ್ದೇ ಒದ್ದು, ಎದಕ್ಕೋ ಬೇಡ ಅಂತಿ. ಮತ್ತೆ ನೀನು ಹೋದ ಕ್ಷಣ, ನೀನು ಸರದ ಮುಂದಿನ ಕ್ಷಣ ನನ್ನ ಮಗನ ಮುಖ ನೋಡಬೇಕಲ್ಲ. ನೋಡಿ ಏನು ತಪ್ಪಾತು, ಅವನು ಕಲಿ, ಬೇರೆಯವ್ರು ಯಾರ್ದೋ ಮುಖ ನೋಡೋದಲ್ಲ, ಕಲಿಯ ಮುಖ ನೋಡಬೇಕಾಗ್ತದಲ್ಲ. ಕಲ್ಕಿಯ ಮುಖವನ್ನು ನೋಡಿದ ನಾನು ಕಲಿಯ ಮುಖ ನೋಡುವ ಪರಿಸ್ಥಿತಿ ಬೇಡ ನನಗೆ, ಅದಕ್ಕೆ ಕಣ್ಣೇ ಬೇಡ ಸ್ವಾಮಿ ಎಂದ. ಅದಕ್ಕೆ ಹೇಳಿದ್ರು, ಕೃತ್ವ ಅಂಧಮೇವ ಪ್ರಯೋ ಸುಯೋಧನಂ ಸಹಾನುಗಂ ಪಾಪತಮಂ ಪ್ರಕಾಶ್ಯ. ಈಗ ದುರ್ಯೋಧನಾದಿಗಳು ಎಲ್ಲಿದ್ದರು? ಅದೇ ಸಭೆಯಲ್ಲಿದ್ದರೂ ಕೂಡ ಅವನ ದೇಹದಿಂದ ಬಂದ ಪ್ರಕಾಶಕ್ಕೆ ಮಧ್ಯಾಹ್ನದ ಸೂರ್ಯನ ನೋಡುವಾಗ ನಾವು ಹೇಗೆ ಕಣ್ಣು ಮುಚ್ಚಿಕೊಳ್ಳುತ್ತೇವೋ ಹಾಗೆ ಕಣ್ಣು ಮುಚ್ಚಿಕೊಂಡ್ರು ಅಂತ ಮಹಾಭಾರತ ಹೇಳ್ತದೆ. ಅವರು ಯಾರು ವಿಶ್ವರೂಪವನ್ನು ನೋಡಿಲ್ಲ. ವಿಶ್ವರೂಪ ತೋರಿಸಿದ್ದು ಧೃತರಾಷ್ಟ್ರನಿಗಾಗಿ. ಭೀಷ್ಮಾಚಾರ್ಯ ನೋಡಿದರು, ದ್ರೋಣಾಚಾರ್ಯ, ಕೃಪಾಚಾರ್ಯ, ಅಶ್ವತ್ಥಾಮಾಚಾರ್ಯ ಎಲ್ಲರೂ ಅತ್ಯಂತ ಭಕ್ತಿಯಿಂದ ಅನುಭವವನ್ನು ನೋಡಿದ್ದಾರೆ. ಆದರೆ ಉದ್ದೇಶ ಇದ್ದದ್ದು ಅವರಿಗೆ 5 ಆಯಿತು.
ಅರ್ಜುನನಿಗೆ ತೋರಿಸಿದ್ದು ಸುಪ್ರಸಿದ್ಧವಾದ್ದರಿಂದ ಸಂಕ್ಷೇಪದಲ್ಲಿ ಹೇಳಿಬಿಡುತ್ತೇನೆ. 11ನೇ ಅಧ್ಯಾಯ ವಿಶ್ವರೂಪಾಧ್ಯಾಯ ಅಂತ ಕರೆಸಿಕೊಳ್ಳುವಂಥದ್ದು. ಆ ವಿಶ್ವರೂಪಾಧ್ಯಾಯದಲ್ಲಿ ಅರ್ಜುನ ಹಿಂದೆ 10ನೇ ಅಧ್ಯಾಯದಲ್ಲಿ ಭಗವಂತನ ಎಲ್ಲ ಮಹಿಮೆಗಳನ್ನು ಕೇಳ್ತಾನೆ. ಕೇಳಿ, ಸ್ವಾಮಿ ಒಂದು ಮಾತು ಏನು ಅಂದರೆ, ನನಗೆ ಇಷ್ಟೊತ್ತು ನಿನ್ನ ಮಹಿಮೆಯನ್ನು ಹೇಳಿದೆಯಲ್ಲ, ಅದು ಬರೀ ಥೇರಿ ಆಯಿತು, ಸ್ವಲ್ಪ ಪ್ರಾಕ್ಟಿಕಲ್ ಬೇಕು ಅಂದ, ನೋಡಬೇಕು ಅಂತ ಅಪೇಕ್ಷೆ ಇದೆ, ತೋರಿಸು ಅಂದ. ದಿವ್ಯಂ ದದಾಮಿತೆ ಚಕ್ಷುಹು, ನಿನಗೆ ಈ ಕಣ್ಣಿನಿಂದ ಆ ರೂಪವನ್ನು ನೋಡಲಿಕ್ಕೆ ಸಾಮರ್ಥ್ಯ ಇಲ್ಲ, ದಿವ್ಯವಾದ ಚಕ್ಷಸ್ಸನ್ನು ಕೊಡ್ತೇನೆ ಅಂತ ಹೇಳಿ ದಿವ್ಯ ದೃಷ್ಟಿಯನ್ನು ಕೊಟ್ಟು ತನ್ನ ಅದ್ಭುತವಾದ ವಿಶ್ವರೂಪವನ್ನು ತೋರಿಸ್ತಾನೆ. ಈ ವಿಶ್ವರೂಪದಲ್ಲಿ ಕಂಡದ್ದೇನು ಅರ್ಜುನ ಅಂದರೆ, ಎದರಿನ ಪಾಳಯದಲ್ಲಿ ಇದ್ರಲ್ಲ ಭೀಷ್ಮದ್ರೋಣಾದಿಗಳೆಲ್ಲ, ಅವರೆಲ್ಲ ಸತ್ತು, ಇನ್ನೂ ಯುದ್ಧವೇ ಪ್ರಾರಂಭ ಆಗಿಲ್ಲ, ಸತ್ತು ಆ ಕೃಷ್ಣನ ಹಲ್ಲಿನ ಸಂದುಗಳಲ್ಲಿ ಅವರ ತಲೆ ಕೈಕಾಲುಗಳೆಲ್ಲ ಸಿಕ್ಕಾಕೊಂಡಿತ್ತಂತೆ, ಸತ್ತೇ ಹೋಗಿದ್ರಂತವರಾಗಲಿ. ಸಂದೃಶ್ಯತೆ ಚೂರ್ಣಿತರುತ್ತಮಾಂಗೈ, 2 ದೃಷ್ಟಾಂತ ಕೊಡ್ತಾರೆ ವೇದವ್ಯಾಸ ದೇವರು. ಎಲ್ಲ ನದಿಗಳು ಸಮುದ್ರ ಸೇರುವಂತೆ ಎಲ್ಲ ಸೈನಿಕರು ಬಂದು ಕೃಷ್ಣನ ಬಾಯಲ್ಲಿ ಬೀಳ್ತಾ ಇದ್ರಂತೆ, ಎಲ್ಲ ನದಿಗಳು ಬಂದು ಸಮುದ್ರ ಸೇರುವಂತೆ. ಇನ್ನೊಂದು ದೃಷ್ಟಾಂತ ಕೊಡ್ತಾರೆ, ದೀಪದ ಹುಳಗಳು ದೀಪದ ಮೇಲೆ ಬಂದು ಬಿದ್ದು ಮೈ ಸುಟ್ಟುಕೊಂಡು ಸಾಯುವಂತೆ ಅಂತ. 2 ದೃಷ್ಟಾಂತ ಯಾಕೆ ಕೊಟ್ಟರು ಅಂತ ಕೇಳಿದ್ರೆ, ಅದಕ್ಕೆ ಹಿರಿಯರು ಹೇಳೋದು, ಪಾಂಡವರ ಪಕ್ಷದಲ್ಲಿದ್ದ ಸೈನಿಕರೆಲ್ಲ ಸಾಯುವಾಗ ನದಿಗಳು ಸಮುದ್ರ ಸೇರುವಂತೆ, ದುರ್ಯೋಧನ ಪಕ್ಷದಲ್ಲಿ ಇದ್ದವರು ಸಾಯುವಾಗ ದೀಪದ ಹುಳಗಳು ದೀಪಗಳನ್ನು ಮುಟ್ಟಿಕೊಂಡು ಸತ್ತಂತೆ ಕಂಡ್ರು ಅಂತ ಈ ದೃಷ್ಟಾಂತವನ್ನು ಹೇಳ್ತಾರೆ. ಇದು ಅರ್ಜುನನಿಗೆ ಕಂಡ ವಿಶ್ವರೂಪ. ಕೊನೆಯದಾಗಿ ಉತ್ತಂಕ ಅನ್ನುವನ ಕಥೆಯನ್ನು ಹೇಳಿ ಮುಕ್ತಾಯ ಮಾಡಿಬಿಡ್ತೇನೆ. ಏನು ಉತ್ತಂಕನ ಕಥೆ? ಆ ಉತ್ತಂಕ ಋಷಿಗಳು ಈ ಹಸ್ತಿನಾಪುರದಿಂದ ಹೊರಗಡೆಗೆ ಮುಂದೆ ಸ್ವಲ್ಪ ದೂರದಲ್ಲಿ ತಪಸ್ಸು ಮಾಡ್ತಾ ಕೂತಿದ್ರಂತೆ. ಈ ಉತ್ತಂಕ ಋಷಿಗಳು ಹಸ್ತಿನಾಪುರಕ್ಕೆ ಆಗಾಗ ಬಂದು ಹೋಗ್ತಾ ಇದರಿಂದ ದುರ್ಯೋಧನ ಉತ್ತಂಕರನ್ನು ತಮ್ಮ ಗುರುಗಳನ್ನು ಮಾಡಿಕೊಂಡಿದ್ದಂತೆ. ಈ ದುರ್ಯೋಧನ ಯಾರ್ಯಾರನ್ನ ಗುರುಗಳು ಮಾಡ್ಕೊಂಡಂಗೆ ಗೊತ್ತಿಲ್ಲರಿ. ದೂರ್ವಾಸರನ್ನ ಗುರುಗಳನ್ನ ಮಾಡ್ಕೊಂಡಿದ್ದ, ಇವ್ರನ್ನ ಗುರುಗಳ ಮಾಡ್ಕೊಂಡಿದ್ದಾನೆ. ಹೀಗಾಗಿ ಗುರುಗಳು ಭಾರೀ ಪ್ರೇಮ ಅಂತೆ ಉತ್ತಂಕರಿಗೆ. ಆ ದುರ್ಯೋಧನ ಮೇಲೆ ಇಷ್ಟು ಪ್ರೇಮ ಅಂದರೆ ಭಾರೀ ಪ್ರೇಮ. ಕೃಷ್ಣ ಯುದ್ಧ ಮುಗಿಸ್ಕೊಂಡು ಹೀಗೆ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದಂತೆ. ದಾರಿಯಲ್ಲಿ ಮುನಿಗಳ ಕಂಡರು ಅಂತ ಕೃಷ್ಣ ಹೇಳ್ದ. ಅವರಿಗೂ ಮಾತಾಯಿತು. ಉದಂಕ ಮುನಿಗಳು, ಕೃಷ್ಣ ಎಲ್ಲಿಂದ ಹೊರಟಿದ್ದೀಯಪ್ಪ, ಎಲ್ಲಿ ಹೊರಟಿದ್ದೆ? ಇಲ್ಲ, ಹಸ್ತಿನಾಪುರದಿಂದ ಹೊರಟಿದ್ದೇನೆ. ಹೌದಾ, ನನ್ನ ಶಿಷ್ಯ ಹಾಗಿದ್ದಾನೆ ಅಂತ ಕೇಳಿದ್ರಂತೆ. ಏನು ಅಭಿಮಾನ ಇಲ್ಲ, ಮಮ್ಮು ಊಟ ಮಾಡಿದ್ರೆ ಹೀಗೆ ಆಗೋದು, ಯಾರ್ಯಾರು ಊಟ ಮಾಡಿ ಹಿಂಗೆ ಆಗೋದು ಅಷ್ಟೇ ಅಲ್ಲ, ನನ್ನ ಶಿಷ್ಯ ದುರ್ಯೋಧನ ಹೇಗಿದ್ದಾನೆ. ಕೃಷ್ಣ ಏನಂದ, ಇನ್ನೆಲ್ಲಿ ದುರ್ಯೋಧನ ಭೀಮನ ಕೈಯಲ್ಲಿ ಚಟ್ಟನ್ ಸತ್ತೋಗ್ಬಿಟ್ಟ ಅಂದ್ಬಿಟ್ಟ. ಸುಟ್ಟು ಬಂತು, ಭೀಮನ ಕೈಯಲ್ಲಿ ಸತ್ತು ಹೋದ್ನ, ಯಾಕೆ ಹೇಳು ಅಂತ ಎಲ್ಲ ಕಥೆ ಹೇಳಿದ ಕೃಷ್ಣ. ಸಿಟ್ಟು ಮಾಡಿಕೊಂಡು ಏನಂತಾರೆ, ಉಪೇಕ್ಷಿತ ವಿನಶ್ಯಂ ಸ್ತಯಾಕಸ್ಮಾತ್ ಜನಾರ್ದನ. ಉದಂಕರು ಕೃಷ್ಣ ನಿಂದೇ ತಪ್ಪು ಅಂದರು. ಅಲ್ಲ, ನಾನೇನು ಮಾಡಲಿಯ, ಭೀಮ ದುರ್ಯೋಧನ ಸತ್ತರೆ, ನಾನು ಜಗಳಾಡ್ಕೊಂಡು ಸತ್ತರೆ ನಾನೇನು ಮಾಡಲಿ? ಉಪೇಕ್ಷಿತ, ನೀ ಇದ್ದಿಲ್ಲ ನಡವದಲ್ಲಿ, ಮಧ್ಯದಲ್ಲಿ ನೀನಿದ್ದವನು ಏನು ಮಾಡಬೇಕಾಗಿತ್ತು? ಯುದ್ಧವನ್ನು ನಿಲ್ಲಿಸಬೇಕಾಗಿತ್ತು. ಎಲ್ಲ ಹೇಳನ್ ಕೃಷ್ಣ, ನಾನು ನಿಲ್ಲಿಸಿನೋ ಮಹಾರಾಯ, ಪ್ರಯತ್ನ ಆಗಿದೆ. ಇಲ್ಲಿಲ್ಲ, ನೀ ಉಪೇಕ್ಷೆ ಮಾಡಿದ್ದಕ್ಕೆ ಸತ್ತದ್ದು, ಅದಕ್ಕೆ ನಾನು ನಿನಗೆ ಶಾಪ ಕೊಡ್ತೇನೆ ಅಂತ ಉದಂಕರು ಎದ್ದರಂತೆ. ಯಾರಿಗೆ ಶಾಪ ಕೊಡ್ತೇನೆ ಅಂತ ಎದ್ರು? ಕೃಷ್ಣನಿಗೆ ಶಾಪ ಕೊಡ್ತೀನಿ ಅಂತ. ಗಾಂಧಾರಿಯು ಕೊಟ್ಟಾಳೊಬ್ಬಳು ಕೃಷ್ಣನಿಗೆ ಶಾಪವನ್ನು, ಉದಂಕರು ಕೊಡ್ತೀನಿ ಅಂತ ಹೇಳಿದಾಗ, ಕೇಶವೋ ಅಶಮಯದ್ವಾಕ್ಯೈ ವಿಶ್ವರೂಪಂ ಪ್ರದರ್ಶಚ. ನನಗೇನೋ ಶಾಪ ಕೊಡ್ತೀನಿ ನೀನು, ತಗೋ ತೋರಿಸ್ತೀನಿ ನನಗೆ ನನ್ನ ರೂಪ ಏನು ಅಂತ. ಆಗ ವಿಶ್ವರೂಪವನ್ನು ತೋರಿಸಿದ್ದಂತೆ. ಎಲ್ಲರೂ ಕಂಡ್ರು ಒಳಗಡೆಗೆ. ಶ್ರೀಮದಾಚಾರ್ಯ ಅಂತಾರೆ, ಉದಂಕನಿಗೆ ಯಾಕೆ ಕೊಡಬೇಕಾಯಿತು ವಿಶ್ವರೂಪದ ದರ್ಶನ? ಮದ್ಭಕ್ತೋ ನಿತರಾಮೇಶ ಮದಾರಾಧನ ತತ್ಪರ ಮಾಮವಜ್ಞಾಯಿ ನಿರಯಂ ಅನುತ್ಥಾನ ಮೃಜೇದಿತಿ. ಇವ ನನ್ನ ಭಕ್ತ ಸಿಕ್ಕಾಪಟ್ಟೆ ಪುಣ್ಯ ಸಂಪಾದನೆ ಮಾಡಿದ್ದಾನೆ, ನನಗೆ ಶಾಪ ಕೊಟ್ಟು ಎಲ್ಲಿ ತಾನು ಅಂಧಂತಮಸ್ಸಿಗೆ ಕಾಣ್ತಾನೆ ಗತಿಯಾಗ್ತಾನೋ ಆಗಬಾರದು ಅನ್ನುವಂತಹ ಭಕ್ತ ಕಾರುಣ್ಯದಿಂದಾಗಿ ದೇವರು ವಿಶ್ವರೂಪವನ್ನು ತೋರಿಸಿ ಅವನ ಪುಣ್ಯವನ್ನು ಉಳಿಸಿದ್ನಂತೆ. ಗಾಂಧಾರಿ ಪುಣ್ಯ ಯಾಕೆ ಉಳಿಸ್ತಿಲ್ಲ ಅಂದರೆ, ಅವಳ ಪುಣ್ಯ ಗಂಡನ ಪುಣ್ಯಕ್ಕಿಂತ ಎಕ್ಸ್ಟ್ರಾ ಆಗಿಬಿಟ್ಟಿತ್ತಂತೆ. ಅದಕ್ಕೆ ಅದು ಕಡಿಮೆಯಾಗಿ ಮತ್ತೆ ಗಂಡನ ಜೊತೆಗೆ ಬಾಳಬೇಕು ಅನ್ನೋದಕ್ಕಾಗಿ ಅವಳ ಕಡೆಯಿಂದ ಶಾಪ ತಗೊಂಡಂತೆ, ಉದಂಕರ ಕಡೆಯಿಂದ ಶಾಪ ತಗೊಳ್ಳಿಲ್ವಂತೆ. ಶ್ರೀಮದಾಚಾರ್ಯ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾರೆ. ಹಾಗಾಗಿ ಮಾಮವಜ್ಞಾಯಿ ನಿರುತ್ಥಾನಂತು ಕೃಪಯಾ ವಾಸುದೇವೇನ ಬೋಧಿತ ಶಾಂತಮಾನಸಃ ಪಶ್ಚಾತ್ತಾಪಾಪಿ ತಪ್ತಾತ್ಮ ತಮೇವ ಶರಣಂ ಯಯೌ ಅಂತ ಆ ಪಶ್ಚಾತ್ತಾಪದಿಂದ ತಪ್ಪ ಕೇಳಿಕೊಂಡು ಕ್ಷಮೆಯನ್ನು ಕೇಳಿಕೊಳ್ತಾನೆ ಅಂತ ಹೀಗೆ ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅಂತೂ ಭಗವಂತ ಕೃಷ್ಣನ ಮಹಿಮೆಯನ್ನು ತಿಳಿದುಕೊಳ್ಳುವ ಸಂದರ್ಭದಲ್ಲಿ ಆ ಶ್ರೀಕೃಷ್ಣ ಎಷ್ಟು ರೀತಿಯಿಂದ ವಿಶ್ವರೂಪವನ್ನು ತೋರಿಸಿದ್ದಾನೆ. ಯಶೋದೆ, ತಾಯಿಯಾದ ಯಶೋದೆಗೆ 2 ಬಾರಿ, ಅಕ್ರೂರನಿಗೆ 1 ಬಾರಿ, ಭೀಷ್ಮಕನಿಗೆ ಮತ್ತೊಂದು ಬಾರಿ, ಧೃತರಾಷ್ಟ್ರನಿಗೆ 1 ಬಾರಿ, ಆಮೇಲೆ ಅರ್ಜುನನಿಗೆ 1 ಬಾರಿ, ಉದಂಕನಿಗೆ 1 ಬಾರಿ ಅಂತ 7 ಬಾರಿ ಕೃಷ್ಣ ಪರಮಾತ್ಮ ವಿಶ್ವರೂಪವನ್ನು ತೋರಿಸಿಕೊಟ್ಟಿದ್ದಾನೆ. ಆ ಕೃಷ್ಣ
ತಾನು ಅಮೋಘ ಮಹಿಮ, ಅವನ ಮಹಿಮೆಯನ್ನು ಅದಕ್ಕೆ ಆ ಪರೀಕ್ಷಿತ ಮಹಾರಾಜರು ಹೇಳಿದ್ದು, ನಾವೇನು ಎಷ್ಟು ಕೇಳಿದ್ರೂ ಕೃಷ್ಣನ ಮಹಿಮೆ ತೃಪ್ತಿ ಆಗೋದೇ ಇಲ್ಲ, ಇನ್ನೂ ಹೇಳ್ತಿರ್ರಿ ಅಂತ ಹೇಳ್ತಾರೆ. ಹಸಿವೆ ಆಗ್ತಿಲ್ಲ, ನೀಡಿಕೆ ಆಗ್ತಿಲ್ಲ, ಕೃಷ್ಣನ ಕಥೆಯನ್ನೇ ಕೇಳಬೇಕು ಅಂತ ಅಪೇಕ್ಷೆ ಆಗ್ತದೆ ಅಂತ ಹೇಳ್ತಾರೆ. ಅಂತಹ ಕೃಷ್ಣನ ಮಹಿಮೆಯನ್ನು 1 ಗಂಟೆ ಹೊತ್ತು ಮಾತಾಡಿದ್ದೇನೆ. ಇದರಿಂದ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ರುಕ್ಮಿಣಿ ಸತ್ಯಭಾಮ ಸಮೇತನಾದ ಗೋಪಾಲಕೃಷ್ಣ ಪ್ರೀತನಾಗಲಿ ಅಂತ ಹೇಳ್ತಾ ಶ್ರೀಕೃಷ್ಣ ನಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತೆ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾತಿ ಪ್ರೀಣಯಾಮೋ ವಾಸುದೇವಂ. ಶ್ರೀಕೃಷ್ಣ ನಮಸ್ತೆ.